ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಯಸ್ಯಾಹ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಅವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶಂ ನೋ ಜಯ ಜಯ ಭವತಿ ಯದನುಭಾವಾದೇಡಭೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಉಮಾ ವೈ ವಾಕ್ಸಮುದ್ದಿಷ್ಟಮನೋರುದ್ರವದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನಗಾಂಪತ್ಯಾದ್ವಿಹೀಯತೆ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮದಿತದರ್ಶತಂ ತಮೋಅಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನಮುಪಯಾಮಿ ಗುರುಂ ಮುನೀನಾಂ ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನವಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ಬಬುಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನವವಿನ್ಯಾಯಸುಧಾರಥಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂಮಾಕೃತಾ ಶ್ರೀಸತ್ಯಾತ್ಮಗುರತ್ವರಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಜೈರಹಂಸುಕವತ್ಸಮ್ಯಃ ಶಿಕ್ಷಿತಸ್ತು ಕೃಪಾಲುಭಿಃ ತಾನ್ ವಂದೇ ಖೇಡಕೃಷ್ಣಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಪ್ರೋಷ್ಠೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬು ಚಾರು ಜಲಧೇ ಕೋಷ್ಟಾಂತರಾಹಿತ ವಿಚೇಷ್ಟಾಗಮೌಘಪರ ವಿಷ್ಟೀಡಿ ತತ್ವಮವಮಾಂ ಪ್ರೇಷ್ಟಾರ್ಕಸೂನುಮನುಚೇಷ್ಟಾರ್ಥಮಾತ್ಮವಿದ ತಿಷ್ಟೋ ಯೋಗಾಂತ ಸಮಯೇ ಶ್ರೇಷ್ಠಾತ್ಮಶೃಂಗಧೃತ ಕಾಷ್ಟಾಂಬುವಾಹನ ವರಾಷ್ಟಾಪದಪ್ರಭತನೋ. ಜ್ಞಾನಾನಂದ ಗುಣ ಪರಿಪೂರ್ಣನಾದ ಭಗವಂತನ ಒಂದೊಂದಾದ ರೂಪಗಳ ಚಿಂತನೆಯನ್ನು ಮಾಡ್ತಾ ಪರಮಾತ್ಮನ ಉಪಕಾರಗಳ ಸ್ಮರಣೆಯನ್ನು ಮಾಡುತ್ತಾ ದುಷ್ಟ ನಿಗ್ರಹ ಶಿಷ್ಟ ರಕ್ಷಣೆ, ದೇವರ ಮಾಡಿದ ಉಪಕಾರಗಳು ಬಹಳ ಇದೆ, ಅವನಿಗೇನು ಬೇಕಾಗಿಲ್ಲ, ನಮ್ಮಿಂದ ನಾವು ಮಾಡುವ ಪೂಜೆಯಿಂದ ಅವರಿಗೇನು ವಿಶೇಷ ಸಂತೋಷ ಇಲ್ಲ, ಅಥವಾ ನಾವು ಮಾಡುವ ಸ್ತೋತ್ರದಿಂದ ಅವನಿಗೇನು ವಿಶೇಷವಾದ ಲಾಭ ಏನೂ ಇಲ್ಲ, ನಾವು ಪೂಜೆ ಬಿಟ್ಟರೂ ಅವನಿಗೆ ನಷ್ಟ ಇಲ್ಲ, ಅಥವಾ ನೀನು ನಮಗೆ ಸುಖವನ್ನು ಕೊಡ್ತಾ ಇಲ್ಲ ಅಂತ ನಾವು ಅವನನ್ನು ಬೈದರೆ ಅವನಿಗೇನು ಅದರಿಂದ ಯಾವ ತರಹದ ನಷ್ಟವೂ ಇಲ್ಲ, ದುಃಖನೂ ಇಲ್ಲ, ಏನೂ ಇಲ್ಲ. ಆದರೆ ಉಪಕೃತರಾಗಿರಬೇಕು, ಸಾಧನೆ ಮಾಡಬೇಕಷ್ಟೇ. ಪೂಜಾದಿಗಳ ವಿಚಾರದಲ್ಲಿ ಪುರಾಣಗಳಲ್ಲಿ ವರ್ಣನೆ ಮಾಡ್ತಾರೆ. ನಾವು ಇಡೀ ಪ್ರಪಂಚದಲ್ಲಿರುವ ಎಲ್ಲ ಜಲವನ್ನು ನಾವು ತಗೊಂಡು ಸಂಗ್ರಹ ಮಾಡಿ ಅದರಿಂದ ಭಗವಂತನಿಗೆ ಅಭಿಷೇಕ ಮಾಡ್ತೀವಿ ಅಂದರೆ, ಭಗವಂತನ ವಿಶ್ವರೂಪವನ್ನು ಧಾರಣೆ ಮಾಡಿ ನಿಂತ ಅಂದರೆ ಅವನ ಬೆರಳಿನಲ್ಲಿರುವ ಒಂದು ಆ ರೋಮವನ್ನು ತೊಯಿಸೋದಕ್ಕಾಗಲ್ಲಂತೆ. ಇಡೀ ಬ್ರಹ್ಮಾಂಡದ ಜಲವನ್ನು ಅಲ್ಲಿ ಅರ್ಪಣೆ ಮಾಡಕ್ಕೆ ಹೋದರೆ ಇನ್ನು ದೇವರ ವಿಶ್ವರೂಪ ಇನ್ನೆಂಥದ್ದಿರಬೇಡ. ಒಂದು ರೋಮ ಅಂದರೆ ಇನ್ನು ಆ ರೋಮ ಹೇಗಿರ್ತದೆ? ಅದು ಪಾದರ ಹೆಬ್ಬರಳಿನ ಮೇಲಿರುವಂತಹದ್ದು. ಇಡೀ ಶರೀರಕ್ಕೆ ಒಂದು ಇಷ್ಟೇ ಸಾಲಿಗ್ರಾಮ, ಒಂದೆರಡು ಉದ್ದರಣೆ ನೀರು ಹಿಂಗೆ ಹಾಕಿ ಆಯ್ತು ಅಭಿಷೇಕ ಆಯಿತು ಅಂತ ಹೇಳಿ ಕೃಷ್ಣಾರ್ಪಣ ಅಂದವರು ನಾವು. ದೇವರು ಇದರಿಂದ
ಪ್ರೀತನಾಗ್ತಾನೆ, ಅನುಗ್ರಹ ಮಾಡ್ತಾನಂದ್ರೆ ಭಕ್ತೈಕ ತುಷ್ಟಿಮಭ್ಯೇತಿ ವಿಷ್ಣುವನ್ನು ಅನ್ಯೇನ ಕೇನಚಿತ್. ಭಕ್ತಿಯಿಂದ ಅವನ ಉಪಾಸನೆ ಮಾಡಿದಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಅಂತಹ ರಾಮಚಂದ್ರ ದೇವರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಈಗ ಹಿಂದೆ ರಾಮಚಂದ್ರ ದೇವರು ವಿಶೇಷವಾಗಿ ಈ ಅಹಂಕಾರಾದಿಗಳನ್ನು ಅರ್ಥಾತ್ ಶೂರ್ಪಣಖಿಯನ್ನು ನಿಗ್ರಹ ಮಾಡಿ ಭಕ್ತರನ್ನ ಉದ್ಧಾರ ಮಾಡಿದರು ಎನ್ನುವ ಅರ್ಥದಲ್ಲಿ ವ್ಯಾಖ್ಯಾನಕಾರರು ತಿಳಿಸಿಕೊಟ್ಟದ್ದು, ಜೀವನದಲ್ಲಿ ನಾನು ಏನು ಅಂದುಕೊಳ್ತೀನಿ ಅದು ನಡೆಯಲೇಬೇಕು ಎನ್ನುವ ಈ ಅಹಂಭಾವನಾದಿಗಳು ಏನಾದರೂ ಇತ್ತರೆ ಅದು ಭಗವಂತನ ಹತ್ತಿರ ನಡೆಯುವುದಿಲ್ಲ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯುವುದಿಲ್ಲ. ಹರಿಚಿತ್ತ ಸತ್ಯ ಹರಿಚಿತ್ತ. ಇವಳು ಅಂದುಕೊಳ್ಳು ನಾನಿವನನ್ನ ಮದುವೆ ಮಾಡಿಕೊಳ್ಬೇಕು ಅಂತ ಶೂರ್ಪಣಖಿ ಅಂದುಕೊಂಡ್ಳು, ನಡೀತಾ? ಅದು ಶೂರ್ಪಣಖಿ ಅಂದುಕೊಂಡ್ರೆ ನಡೆಯೋದಿಲ್ಲ. ದೇವನಂದುಕೊಳ್ಳಬೇಕು, ಇವಳನ್ನ ನಾನು ಮದುವೆ ಆಗಬೇಕು, ಇವಳಿಗೆ ಒಂದು ಆನಂದವನ್ನ ಕೊಡೋಣ ಅಂತ ದೇವರಂದುಕೊಂಡರೆ ಆಗತ್ತೆ. ಯಾರಾದರೂ ಅಷ್ಟೇ. ಈಗ ರುಕ್ಮಿಣೀ ದೇವಿನ ಮೊದಲು ಮಾಡಿಕೊಂಡು ಎಲ್ಲ ಆ ಗೋಪಿಕಾ ಸ್ತ್ರೀಯರನ್ನ ಎಲ್ಲರೂ ಏನಾದ್ರು ಮದುವೆ ಮಾಡಿಕೊಂಡು ಅವಳನ್ನ ಸಂತಾನವನ್ನು ಪಡೆದ ಭಗವಂತ ಅಂದ್ರೆ ಅವರುಗಳು ಇಚ್ಛೆ ಪಟ್ಟರು ಅಂತ ಹೇಳಿ ಅಲ್ಲಿ ಆಗಲಿಲ್ಲ. ಅವರು ಇಚ್ಛೆ ಪಟ್ಟರು, ದೇವರ ಇಚ್ಛೆಗೆ ಬಂತು, ಸ್ವೀಕಾರ ಮಾಡಿದ. ಅವನಿಗೆ ಇಚ್ಛೆ ಬರಲಿಲ್ಲ ಅಂದ್ರೆ ಅವನೇನು ಸ್ವೀಕಾರ ಮಾಡ್ತಾ ಇದ್ದಿಲ್ಲ. ಅವರುಗಳ ಅಹಂಕಾರ ಪಟ್ಟಾಗ ಅದೃಶ್ಯನಾದಾಗ ಎಲ್ಲರೂ ಬೇಡಿಕೊಂಡ್ರಲ್ಲ, ಸ್ತೋತ್ರ ಮಾಡಿದ್ರಲ್ಲ. ಆ ಗೋಪಿಗೀತೆಯಲ್ಲೆಲ್ಲ ಎಷ್ಟು ಸುಂದರವಾದ ರೀತಿಯಲ್ಲಿ ವ್ಯಾಖ್ಯಾನವನ್ನ ನಮಗೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಮಾಡಿದ ಅನುಗ್ರಹ. ಅವರ ಪರವಾಗಿ ಅರ್ಥಚಿಂತನೆ ಬೇರೆ, ಆದರೆ ನಮ್ಮ ಪರವಾಗಿ ನಾವು ಮಾಡಿಕೊಳ್ಳುವ ಅರ್ಥಗಳ ಚಿಂತನೆಯೇ ಬೇರೆ. ಪತಿಸುತಾನ್ವಯ ಭ್ರಾತೃ ಬಾಂಧವಾನ್ ಅತಿವಿಲಂಘ್ಯ ಅನ್ನಬೇಕಾದಲ್ಲೆಲ್ಲ ಪತಿಸುತ ಅಂತನ್ಬೇಕಾದ್ರೆ ಅವರೆಲ್ಲರೂ ಬರೀ ನಮ್ಮ ಯಜಮಾನರನ್ನ, ಬಂಧು ವರ್ಗದವರನ್ನ, ಹೆಂಡತಿ ಮಕ್ಕಳನ್ನು, ಈ ಅತ್ತೆ ಮಾವ ಇವರನ್ನ ಬಿಟ್ಟು ಬಂದಿದ್ದೀನಿ ಎನ್ನುವ ಅರ್ಥದಲ್ಲಿ ಅಲ್ಲಿ ತಿಳಿಸಿದ್ದು. ಅದು ನಮಗಿಲ್ಲಿ ಹೇಳಬೇಕಾರದು ಅಂತಂದ್ರೆ ಜ್ಞಾನಿಗಳಂತಾರೆ ಓಂ ಪತ್ರಸಾಮಂಜಸ್ಯಾತೋಮ್ ಅಂತಲ್ಲಿ ಹೀಗೆಲ್ಲ ತಗೊಳ್ತಾ, ರುದ್ರದೇವರು ಸರ್ವೋತ್ತಮರಲ್ಲ, ಆಮೇಲೆ ಗಣಪತಿ ಸರ್ವೋತ್ತಮನಲ್ಲ, ಬಲರಾಮದೇವರು ಸರ್ವೋತ್ತಮರಲ್ಲ, ಸರ್ವೋತ್ತಮನಾದವನ ಸ್ವಾಮಿ ನೀನು ಒಬ್ಬನೇನೋ, ಹಾಗಾಗಿ ನಿನ್ನನ್ನು ಆಶ್ರಯ ಮಾಡಿಕೊಂಡು ಬಂದಿದ್ದೀವಿ, ಉದ್ಧಾರ ಮಾಡು ಅಂತ. ಈಗ ನಾನಾ ತರಹ ರೀತಿಯಲ್ಲಿ ಜ್ಞಾನಿಗಳೆಲ್ಲ ವಾದಿರಾಜಗುರು ಸಾರ್ವಭೌಮರು ಕೂಡ ಆ ರೀತಿಯಲ್ಲೆಲ್ಲ ಉಪಾಸನೆಯನ್ನು ಮಾಡಿದ್ದಾರೆ. ಭಗವಂತನ ವಿಶೇಷವಾದ ಅನುಗ್ರಹವಾಗಿದೆ. ನಾವು ಮತ್ತೆ ಅವರ ಪಾದವನ್ನು ನಂಬೋಣ, ಪಾದಾರವಿಂದಕ್ಕೆ ತಲೆ ಬಾಗೋಣ, ಮತ್ತೆ ಮತ್ತೆ ಭಗವಂತನ ವಿಷಯಗಳನ್ನು ಕೇಳ್ತಾ ಆನಂದ ಪಡೋಣ ಅನ್ನುವುದನ್ನೇ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾ ಮುಂದಿನ ಶ್ಲೋಕದ ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ಮಾತ್ಸರ್ಯಾದಿಗಳನ್ನ ಪರಿಹಾರ ಮಾಡುವಂತಹ ಪರಮಾತ್ಮ ಅಂತ ಹೇಳಿ, ಶ್ರೀಕೇಶವ ಪ್ರದಿಶ ನಾಕೇಶ ಜಾತ ಕಪಿ ಲೋಕೇಶ ಭಗ್ನ ರವಿಭೂ ಸ್ತೋಕೇತರಾರ್ತಿಹರಣ ಕೇವಲಾರ್ಥ ಸುಖ ಧೀಕೇಕಿ ಕಾಲಜಲದ ಸಕೇತನಾಥ ವರ ಪಾಕೇರ ಮುಖ್ಯ ಸುತ ಕೋಕೇನ ಭಕ್ತಿ ಮತುಲಾ ರಾಕೇಂದು ಬಿಂಬ ಮುಖ ಕಾಕೇಕ್ಷಣಾಪಹ ಋಷಿಕೇಶ ತೆಂಗ್ರಿ ಕಮಲೇ ನಾಕೇಶ ಜಾತಕಪಿ ಲೋಕೇಶರ ಭಗ್ನ ರವಿಭೂ ಸ್ತೋಕೇತರಾರ್ತಿಹರಣ. ನಾಕೇಶ ಅಂದ್ರೆ ನಾಕ ಅಂದ್ರೆ ಸ್ವರ್ಗ, ಸ್ವರ್ಗಾಧಿಪತಿಯಾದವರು ಯಾರು? ಇಂದ್ರದೇವರು. ಅವರೇ ಭೂಲೋಕದಲ್ಲಿ ಕಪಿಗಳಿಗೆ ರಾಜರಾಗಿ ಅವತಾರ ಮಾಡಿ ಬಂದಿದ್ದಾರೆ. ಅಂದ್ರೆ ಯಾವ ರೂಪ? ವಾಲಿಯ ರೂಪ. ಆ ವಾಲಿಯಾದಾಗ ಅವರು ಮಾಡಿದ ಏನು? ಒಬ್ಬ ದೈತ್ಯನ ಅಸುರನ ಸಂಹಾರ ಮಾಡಬೇಕು ಅಂತ ಹೇಳಿ ಸುಗ್ರೀವನನ್ನ ದ್ವಾರದಲ್ಲಿ ಇಟ್ಟು ತಾವು ಪಾತಾಳಕ್ಕೆ ಹೋಗಿ ಅವನನ್ನು ನಿಗ್ರಹ ಮಾಡಿ ಬರ್ತಾರೆ. ಆ ಸಮಯದಲ್ಲಿ ಆ ವಿಪರೀತ ರಾಕ್ಷಸನ ಏನೇನು ರಕ್ತಸ್ರಾವಾದಿಗಳಾಗುವುದು, ಅಲ್ಲೋಲ ಕಲ್ಲೋಲುಗಳು ನೋಡಿ ನಿಜವಾಗ್ಲೂ ಅವನ ರಾಕ್ಷಸ ನಮ್ಮ ಅಣ್ಣನ್ನೇ ಕೊಂದು ಬಿಟ್ಟಾನೇನೋ ಅಂದುಕೊಂಡು ಮತ್ತೆ ಅವನಲ್ಲಿ ಬಂದು ಪ್ರಜೆಗಳನ್ನು ನಾಶ ಮಾಡಿ ಬಿಡ್ತಾನಂತ ದೊಡ್ಡ ಬೆಟ್ಟವನ್ನ ಅಡ್ಡದಲ್ಲಿ ಇಟ್ಟುಬಿಟ್ಟು ಬರ್ತಾನೆ. ಎಲ್ಲ ಪ್ರಜೆಗಳಂತಾರೆ ಇನ್ನು ಅರಾಜಕತೆ ಆಗಬಾರದು, ನೀನೇ ರಾಜನಾಗು, ಪ್ರಜಾ ಪರಿಪಾಲನೆ ಮಾಡು ಅಂತ ತುಂಬಾ ಹೇಳಿದಾಗ ಆಯ್ತು ಅಂತ ಕೊನೆಗೆ ತಾನು ರಾಜನಾಗಿರ್ತಾನೆ. ವಾಲಿ ನಿಜವಾಗ್ಲೂ ಆ ರಾಕ್ಷಸನ ಸಂಹಾರ ಮಾಡಿ ಬರಬೇಕಾದಾಗ ಬಂಡೆ ಅಡ್ಡ ಇರ್ತದೆ. ತುಂಬಾ ಶ್ರಮಪಟ್ಟು ಅದನ್ನು ಸರಿಸಿ ಬಂದು, ಪಾಪಿ ನನ್ನನ್ನ ಆ ರಾಕ್ಷಸನ ಆಹಾರಕ್ಕಾಗಬೇಕು, ಅವನ ಕೈಯಲ್ಲಿ ನಾನು ಸಾಯಬೇಕು, ನೀನು ಮಾತ್ರ ಈ ರಾಜಭೋಗವನ್ನ ಅನುಭವಿಸಿ ಆನಂದ ಪಡಬೇಕೆನ್ನುವ ಸ್ವಾರ್ಥ ಭಾವನೆ ನಿನ್ನ ಬಿಡೋದಿಲ್ಲ, ನೀನು ಕೊಂದೇ ಹಾಕ್ತೀನಿ ಅಂತ ಅವನು ಬಹಳ ಹೇಳ್ಕೊಳ್ತಾನೆ. ಕೇಳೋದೇ ಇಲ್ಲ. ಚೆನ್ನಾಗಿ ಮರ್ದನ ಮಾಡಿದಾಗ ಇನ್ನು ಬದುಕೋದಕ್ಕೆ ಸಾಧ್ಯವಿಲ್ಲ ಅಂತಂತ ಹೇಳಿ ಅವನಿಗೆ ಚಿತ್ರಕೂಟ ಪರ್ವತಕ್ಕೆ ಅಲ್ಲಿ ಒಂದು ಕೂತ್ಕೊಳ್ತಾನೆ. ಋಷಿಗಳ ಶಾಪ ಇದೆ, ಹಾಗಾಗಿ ವಾಲಿ ಅಲ್ಲಿ ಹೋಗೋ ಹಾಗಿಲ್ಲ. ಹಾಗಾಗಿ ಅಲ್ಲಿ ಹೋಗಿದ್ದ ಎಷ್ಟು ದಿನ ಅಂತ ಇರ್ತಾನೆ. ಅಲ್ಲಿ ಯಾರಾದರೂ ಬಂದರೆ ಸಾಕು, ಓ ಇವರು ನನ್ನ ಕೊಲ್ಲೋದಕ್ಕೆ ವಾಲಿ ಇವ್ರು ಕಳಿಸಿದ್ದಾನೆ ಅಂತಾನೇ ಚಿಂತನೆ.
ಭಯ ಬಹಳ. ರಾಮಲಕ್ಷ್ಮಣರು ಇಬ್ಬರೂ ಕೂಡ ಅಲ್ಲಿ ನಡೆದುಕೊಂಡು ಬರ್ತಾ ಇದ್ರೆ ಸೀತಾನ್ವೇಷಣೆಯನ್ನು ಮಾಡಿಕೊಳ್ತಾ ಈ ರಾಮಲಕ್ಷ್ಮಣರನ್ನ ನೋಡಿ ಇವರು ವಾಲಿ ಕಳಿಸಿರ್ತಾನೆ ನಮ್ಮನ್ನು ಕೊಲ್ಲೋದಕ್ಕೆ ಅಂತ. ಮುಖ್ಯ ಪ್ರಾಣದೇವರಂತಾರೆ ಸುಮ್ಮನೆ ಅವರ ಲಕ್ಷಣ, ಅವರ ರೂಪ, ಅವರ ನಡಿಗೆ ಇವನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗಲೂ ಆ ರೀತಿ ಅಂತಹ ಕೆಲಸವನ್ನ ಮಾಡುವವರಲ್ಲ ಅನ್ನಿಸ್ತಾ ಇದೆ. ಸಮಾಧಾನ ಮಾಡಿಕೊ, ನಿನ್ನ ಸಮಾಧಾನಕ್ಕೋಸ್ಕರ ನಾನು ವೇಷಾಂತರವನ್ನು ಧರಿಸಿ ಹೋಗ್ತೀನಿ ಅಂತ ಹೇಳಿ ಹೋಗಿ ಅವರನ್ನು ನಮಸ್ಕಾರ ಮಾಡಿ ತಾವು ಯಾರು ಏನು ಎಂತು ಅಂದಾಗ ನಾವು ದಶರಥ ಪುತ್ರನಾದಂತಹ ರಾಮಚಂದ್ರ, ಇವನು ನನ್ನ ಸೋದರ ಲಕ್ಷ್ಮಣ, ಸೀತಾನ್ವೇಷಣೆಯಾಗಿ ಹುಡುಕ್ತಾ ಬರ್ತಾ ಇದ್ದೀವಿ ಅಂತಂದಾಗ ಕೊನೆಗೆ ನೀವೇ ಯಾರು ಅಂತಂದ್ರೆ, ಸ್ವಾಮಿ ಕ್ಷಮಿಸಬೇಕು, ನಾನು ವೇಷವನ್ನು ವ್ಯತ್ಯಾಸ ಮಾಡಿದ್ದೇನೆ ಅಷ್ಟೇ ಹೊರತು ಆದರೆ ನಿಜವಾಗಲೂ ನಾನು ಕೇಸರಿ ಎನ್ನುವ ಅಂಜನಾದೇವಿಯ ಅವನಿಗೆ ಮಗನಾಗಿ ಹುಟ್ಟಿದವನು ಹನುಮಂತ ಅಂತ ಹೇಳಿ ನಾನು ರಾಮಚಂದ್ರ ದೇವರ ಆರಾಧಕ. ಪ್ರತಿನಿತ್ಯ ನಾನು ಯಾವಾಗಲೂ ರಾಮನ ಆರಾಧನೆ ಮಾಡಿ 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 ಅವನ ಒಂದು ಜೀವನದಲ್ಲಿ ಅವನ ದರ್ಶನ ಆಗಬೇಕು, ಆ ಭಗವಂತನ ಪಾದಸ್ಪರ್ಶ ಆಗಬೇಕು, ಅವನ ಆರಾಧನೆ ಆಗಬೇಕು. ಅಂಗಸಂಗವಾಗಿ ಬಿಟ್ಟರೆ ಆಲಿಂಗನ ಮಾಡಿಕೊಂಡು ದೇವರ ಅಭಯವನ್ನ ತಲೆ ಮೇಲೆ ಇಟ್ಟ ಅಂದ್ರೆ ನನ್ನ ಜೀವನ ಸಾರ್ಥಕ ಅಂತ ಹೀಗೆಲ್ಲ ನಾನು ನಾನಾ ತರಹದ ಚಿಂತನೆ ಮಾಡ್ತಾ ಇದ್ದೆ. ಇವತ್ತು ನಾನು ಮಾಡಿದ ಸಾಧನೆ ಸಫಲವಾಯಿತು, ತಮ್ಮ ದರ್ಶನವಾಯಿತು ಅಂತ ನಮಸ್ಕಾರ ಮಾಡ್ತಾರೆ. ಸರಿ, ತುಂಬ ಇನ್ನು ನಾನಾ ವಿಷಯಗಳು ಬಹಳ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ತುಂಬ ವಿಚಾರ ವರ್ಣನೆ, ಬಹಳ ಸುಂದರ ವರ್ಣನೆ ಮಾಡ್ತಾರೆ. ಮಾತುಗಳು ಆಡಬೇಕಾದಾಗ ಆ ಲಕ್ಷ್ಮಣನ ಮುಂದೆ ರಾಮಚಂದ್ರ ದೇವರು ಹೊಗಳ್ತಾರೆ, ಈ ಕಥೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯೋ, ಒಂದಾದರೂ ಅವಾಚ್ಯ ಶಬ್ದಗಳು ಅಥವಾ ಇಲ್ಲದೇ ಇರುವ ಹೆಚ್ಚಿನ ಶಬ್ದಗಳು ಹಾಕಿಕೊಂಡು ಮಾತನಾಡುವ ನಿಯಮಗಳು ಈ ಕಥೆಯಲ್ಲಿ ಒಂದಾದ್ರೂ ಕಂಡೇನೋ ಲಕ್ಷ್ಮಣ? ನಮ್ಮ ಜೀವನದಲ್ಲಿ ನಮ್ಗೆ ಇಂಥಲ್ಲೆಲ್ಲ ಬರ್ತಾ ಇರುತ್ತೆ. ನಮ್ದೇನು ಅಂದ್ರೆ ಶಬ್ದ ದಾರಿದ್ರ್ಯ ಅಂತ ನಮ್ಮಲ್ಲಿ. ಈ ಯಾವುದಾದ್ರೂ ಒಂದು ವಿಷಯ ನುಡಿಯಬೇಕಾದಾಗ ಆ ವಿಷಯ ಆ ಒಂದು ಪರ್ಟಿಕ್ಯುಲರ್ ಆಗಿ ಅದೇ ಶಬ್ದ ನಮಗೆ ಬಾಯಲ್ಲಿ ಬರಲಿಲ್ಲ ಅಂದ್ರೆ ಆ ಅಂತೀವಿ, ಹೂ ಅಂತೀವಿ, ಅದು ಅಂತೀವಿ, ನಂತರ ಅಂತೀವಿ, ಅಥವಾ ಇಲ್ಲ ಅಂತಂದ್ರೆ ಅಮತಕ್ಕಂತಹ ಅನ್ನೋ ಶಬ್ದಗಳು ಹಾಕ್ತೀವಿ. ಹೀಗೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ ಇವೆಲ್ಲ ಅಲ್ವಾ? ಇವೆಲ್ಲ ಏನು ಅಂದ್ರೆ ನಮ್ಮಲ್ಲಿ ಶಬ್ದ ದಾರಿದ್ರ್ಯ, ಮುಂದಿನ ಶಬ್ದಗಳು ಜ್ಞಾಪಕ ಆಗೋದಿಲ್ಲ, ಸ್ಮರಣ ಪಟಲಕ್ಕೆ ಇರೋದಿಲ್ಲ, ಅಥವಾ ದೇವರೇ ಆ ಶಬ್ದವನ್ನು ಸುಲಲಿತವಾಗಿ ನುಡಿಯುವುದನ್ನ ಕಷ್ಟವಾದ ಮಾಡಿಕೊಂಡು ಆಮೇಲೆ ಆ ಶಬ್ದ ಉಚ್ಚಾರ ಮಾಡುವಂತೆ ಹೀಗೆಲ್ಲ ನಡೀತಾ ಇರುತ್ತೆ ನಮ್ಮಲ್ಲಿ. ಯಾಕೆ? ನಮಗೆ ವ್ಯಾಕರಣ ಜ್ಞಾನ ಸರಿಯಾಗಿರೋದಿಲ್ಲ, ತರ್ಕಜ್ಞಾನ ಸರಿಯಾಗಿರೋದಿಲ್ಲ, ಆಮೇಲೆ ಶಾಸ್ತ್ರಗಳ ಅವಲೋಕನ ಸರಿಯಾಗಿರೋದಿಲ್ಲ, ಆಮೇಲೆ ಶಬ್ದಗಳ ಆ ಉಚ್ಚಾರ ಅನ್ನೋದೇನಿರ್ತದೆ ಅದು ವಾಯುದೇವರ ಮಹಾನುಭಾವರಂತಹ ಯೋಗ್ಯತೆ ನಮಗೆಲ್ಲ ಎಲ್ಲಿ ಬರ್ಲಿಕ್ಕೆ ಸಾಧ್ಯ? ಅಂತಹ ಮಹಾನುಭಾವರು ಮಾತನಾಡ್ತಾ ಇದ್ರೆ ಆಮೇಲೆ ಈ ಶಬ್ದಗಳನ್ನ ಮಾತನಾಡಬೇಕಾದಾಗ ತುಂಬ ವೇಗ ಮಾತನಾಡಬಾರದು, ತುಂಬ ನಿಧಾನವೂ ಮಾತಾಡಬಾರದು. ಅದು ವ್ಯವಸ್ಥಿತವಾದ ರೀತಿಯಲ್ಲಿ ಮಧ್ಯ ರೀತಿಯಲ್ಲಿ ಶಬ್ದಗಳು ಮಾತಾಡ್ತಾ ಇರಬೇಕು. ಅದಕ್ಕೆಲ್ಲ ಅಂತಾರೆ ಜ್ಞಾನಿಗಳು, ಅದು ಒಂದು ಕಲೆ ಅಂತಾರೆ. ಮಾತಾಡಬೇಕಾದಾಗ ಕೆಲವರಂತೂ ಬಹಳ ವೇಗ, ಏನೋ ಅರ್ಥ ಏನರ್ಥ ಅದು ಕಲೆ? ರಾಮದೇವರು ಸೀತಾ ಕಲ್ಯಾಣ ಮಾಡಿಕೊಂಡ್ರು ಅಂತ ಇಷ್ಟ ಅರ್ಥ ಅದಕ್ಕೆ. ಕೆಲವರು ಬಹಳ ಪೇಷನ್ಸ್ ಬೇಕು, ಅವರ ಹತ್ರ ಮಾತಾಡೋದಕ್ಕೆ. ರಾಮ ಏನನ್ಸುತ್ತೆ ಹಿಂಗೆ ಕುತ್ಕೊಂಡ್ರೆ? ಎಷ್ಟು ಹೊಟ್ಟೆ ಉರಿಯುತ್ತೆ, ಬೇಜಾರು ಎಷ್ಟಾಗುತ್ತೆ. ಏನಪ್ಪ ರಾಮ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನೋ ಅರ್ಥ? ಎಲ್ಲಿದ್ದಾನೋ? ಎಲ್ಲ ಹೊರಗೋಗಿದ್ದಾನೇನೋ? ಊಟ ಮಾಡ್ತಾ ಇದ್ದಾನೇನೋ? ಕೆಲಸ ಮಾಡ್ತಾ ಇದ್ದಾನೇನೋ? ನಿದ್ದೆ ಮಾಡಿದ್ದಾನೇನೋ? ಇದ್ದಾನೋ ಸತ್ತಾನ? ಎಷ್ಟು ಸಿಟ್ಟು ಬರ್ತದೆ ಒಂದು ಶಬ್ದ ಉಚ್ಚಾರ ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ. ವಿಕಾರ ಅದಕ್ಕೇನು ಪ್ರತಿಕ್ರಿಯೆ ಕೊಡದೆ ಹೋದ್ರೆ ಅಂದಮೇಲೆ ಒಂದು ಶಬ್ದಗಳಲ್ಲಿ ನಮ್ಗೆ ಹೀಗೆ ನಿಧಾನ ಮಾತನಾಡಿದ್ರೆ ಇಷ್ಟೆಲ್ಲ ನಮ್ಮಲ್ಲಿ ದೋಷಗಳು ಇರ್ತದೆ. ಆದರೆ ಪರಮಾತ್ಮ ಇವೆಲ್ಲ ಏನು ಅಂದ್ರೆ ನಮ್ಮಲ್ಲಿ ಮುಂದಿನ ವಿಚಾರ ಶಕ್ತಿಗಳಿಲ್ಲದೆ, ಶಾಸ್ತ್ರಗಳ ಅವಲೋಕನಾದಿಗಳಿಲ್ಲದೆ, ಭಗವಂತನ ಕೃಪಾ ಇಲ್ಲದೆ, ಪ್ರಧಾನವಾಗಿ ಅಗ್ನಿದೇವರ ಕೃಪಾ ಬೇಕು. ಪರಮ ಸುಂದರವಾದ ಶಬ್ದಗಳನ್ನು ನಮ್ಮ ಬಾಯಲ್ಲಿ ನುಡಿತಾ ಬರಬೇಕು ಅಂದ್ರೆ ಅಗ್ನಿದೇವರ ದಯ ಬೇಕು. ಅಗ್ನಿದೇವರಿಗೆ ಆ ಇದನ್ನ ವಾಕ್ಪಟುತ್ವವನ್ನು ಕೊಟ್ಟವರೇ ಮುಖ್ಯ ಪ್ರಾಣದೇವರು. ಅವರು ನಿಂತು ಮಾತನಾಡಿದರೆ ಅವರೇ ಅಂತಾರೆ, ರಾಮದೇವರೇ ಅಂತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಪಂಚರಾತ್ರಾಗಮ, ಮಹಾಭಾರತ, ರಾಮಾಯಣ, ಆಮೇಲೆ ಹೀಗೆ ಇವುಗಳನ್ನ ತರ್ಕ, ವ್ಯಾಕರಣ, ಮಹಾವ್ಯಾಕರಣ ಇಂಥದ್ದನ್ನೆಲ್ಲ ಯಾರು ತಿಳಿದುಕೊಂಡಿರ್ತಾರೆ ಅವರು ಮಾತ್ರ ಇಷ್ಟು ಸುಂದರವಾಗಿ ಮಾತನಾಡಲು ಸಾಧ್ಯವೋ ಲಕ್ಷ್ಮಣ? ಬಹು ವ್ಯಾಹರತಾನೇನ ನಕಿಂಚಿತ್ ಅಪಶಬ್ದಿತಂ. ಇಷ್ಟೋ ತನಕ ಮಾತನಾಡ್ತಲ್ವ ಈ ಕಪಿ, ಒಂದಾದ್ರೂ ಅಪಶಬ್ದ ಏನಾದ್ರೂ ಬಂತೇನೋ? ನಿಜವಾಗ್ಲೂ ನಿನ್ನ ಉದ್ಧಾರ ಇವರಿಂದನೇ ಅಂತನೂ ಪರಮಾತ್ಮಲ್ಲಿ ಸೂಚನೆ ಕೊಡ್ತಾರೆ. ಇದರ ಅಭಿಪ್ರಾಯ ಹೌದು, ಅವರಿಂದನೇ ಅಲ್ವಾ? ನಾವು ಹರಿಕಥಾಮೃತಸಾರದಲ್ಲೆಲ್ಲ ಕೇಳ್ತೀವಿ, ಕೃತಿವಾಸನೆ ಹಿಂದನಿ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲಾಗವಾರ್ಥಗಳೋದಿ ಅಂತ. ಅಂತಹ ಆ ಪರ ಇವರಿಂದಲೇನೇ ಅಲ್ವಾ? ವಾಯುದೇವರಿಂದ ರುದ್ರದೇವರು 40 ಕಲ್ಪಗಳ
ಕಾಲ ಅಧ್ಯಯನ ಮಾಡಿ ಬ್ರಹ್ಮದೇವರ ಅನುಗ್ರಹ ಪಡೆದು ಮುಂದೆ ಸಾಧನೆ ಮಾಡ್ತಾರೆ. ತಲವಕಾರ ಉಪನಿಷತ್ತಿನಲ್ಲೆಲ್ಲ ಅಂತಾರೆ, ದಹಾರಮೇವ ರುದ್ರ, ನೀನು ಕಲಿತದ್ದು ಕೇವಲ ಸಾಸ್ವೆ ಕಾಳಷ್ಟು ಮಾತ್ರ ಅಧ್ಯಯನ ಮಾಡಿರುವುದು, ಕಲಿಯಬೇಕಾದದ್ದು ಮೇರು ಪರ್ವತದಷ್ಟಿದೆ ಅಂತ ರುದ್ರದೇವರು ಹೇಳ್ತಾರೆ ಮಹಾನುಭಾವರು. ಈ ರುದ್ರದೇವರು ಈ ಸಾಧನೆ ಎಲ್ಲಿಂದ ಮಾಡಿದ್ದು? ಪರಮಾತ್ಮನ ಅನುಗ್ರಹದಿಂದನೇ ಅಲ್ವಾ, ವಾಯುದೇವರ ಅನುಗ್ರಹದಿಂದನೇ ಅಲ್ವಾ, ಅವರೇ ಅಲ್ವಾ ಮುಂದೆ ಶೇಷ ಪದವಿಗೆ ಬರುವವರು. ಅಂದಮೇಲೆ ಅವರಿಗೆಲ್ಲ ಉಪದೇಶ ಮಾಡುವರು ಮುಖ್ಯ ಪ್ರಾಣದೇವರು. ಆಗ ಆ ಮುಖ್ಯ ಪ್ರಾಣದಿಂದ ಉದ್ಧಾರ ಅಂತ ತಿಳಿಸಿ ಕೊನೆಗೆ ರಾಮಚಂದ್ರ ದೇವರಿಗೂ ಸುಗ್ರೀವನಿಗೂ ಭೇಟಿ ಮಾಡಿಸಿ ಆ ಸುಗ್ರೀವನನ್ನ ಕೊನೆಗೆ ರಾಮಚಂದ್ರ ದೇವರ ಪಾದಕ್ಕೆ ಹಾಕಿ ಅವನ್ನ ನಂಬೋ, ಆ ಪಾದವನ್ನು ನಂಬಿದರೆ ಜೀವನದಲ್ಲಿ ನಾವೇನಾದರೂ ಸುಖವನ್ನ ಕಾಣಲು ಸಾಧ್ಯ ಅಂತ ಹೇಳಿ ಕೊನೆಗೆ ರಾಮಚಂದ್ರ ದೇವರ ಅನುಗ್ರಹವನ್ನು ಮಾಡಿಸಿ ಅಲ್ಲಿಂದ ಮುಂದೆ ವಾಲಿಯ ನಿಗ್ರಹವನ್ನು ಮಾಡಿಸಿ ಕೊನೆಗೆ ಆ ಸುಗ್ರೀವನಿಗೆ ವಿಶೇಷವಾದ ಆಧಿಪತ್ಯವನ್ನು ಕೊಟ್ಟು ಅವನಿಗೆ ಪಟ್ಟಾಭಿಷೇಕ ಮಾಡಿ ಪೂರ್ಣಾನುಗ್ರಹ ಮಾಡಿದಂತಹ ಸ್ವಾಮಿ ಆ ವಾಲಿಯಿಂದ ಭಗ್ನ ಹಿಂದೆ ಹೇಳಿದ್ರು, ನಾಕೇಶ ಜಾತಕಪಿ ಲೋಕೇಶ ಭಗ್ನ. ನಾಕೇಶ ಅಂದ್ರೆ ಇಂದ್ರದೇವರು, ಇಂದ್ರದೇವರಿಂದ ಅವರ ಅವತಾರ ಮಾಡಿದಂಥವರು ಯಾರು? ಇಂದ್ರದೇವರು. ಈ ಕಪಿರಾಜನಾಗಿ ವಾಲಿಯಿಂದ ಭಗ್ನ ಅಂದ್ರೆ ಯಾವಾಗಲೂ ಮೇಲಿಂದ ಮೇಲೆ ಹೋಗಬೇಕು. ಮೊದಲನೇ ಬಾರಿ ಕಳಿಸಿದರು ಮುಖ್ಯ ರಾಮಚಂದ್ರ ದೇವರು, ಯುದ್ಧ ಮಾಡು, ಆವಾಗ ಅವನ ನಿಗ್ರಹ ಮಾಡ್ತೇನೆ ಅಂತ. ಮೊದಲನೇ ಬಾರಿ ಬೇಕಂತ ಸುಮ್ಮನೆ ಇದ್ದ ಭಗವಂತ. ಅಣ್ಣ ತಮ್ಮಂದರ ಕಲಹದಲ್ಲಿ ಮೂರನೆಯವರು ಹೋಗಬಾರದು, ಹಾಗಾಗಿ ಸ್ವಲ್ಪ ಇರುವ, ಯಾಕಂದ್ರೆ ಏನೋ ಕೋಪದಲ್ಲಿ ಅವನು ಯುದ್ಧ ಮಾಡ್ತಾ ಇರ್ತಾನೆ, ನಾವು ಅವನು ಶಿರಚ್ಛೇದನ ಮಾಡಿದ್ವಿ ಅಂತ ಹೇಳಿ ಕೊನೆಗೆ ನನ್ನ ಅಣ್ಣನ ನಾನೇನೋ ಸುಮ್ಮನೆ ಹೇಳಿದ್ರೆ ನೀನು ನಿಜವಾಗ್ಲೂ ಅವನು ಕೊಂದೇ ಬಿಟ್ಟಲ್ಲ ಅಂತ ಹೇಳಿ ರಾಮಚಂದ್ರನ ಮೇಲೆ ಹಾಕುವಂತಾಗಬಾರದು. ಅದಕ್ಕೆ ಸಂಸಾರದಲ್ಲಿ ಗಂಡ ಹೆಂಡತಿ, ಈ ಅತ್ತೆ ಮಾವ ಅಥವಾ ಮಕ್ಕಳು, ಸ್ನೇಹಿತರು, ಇವರುಗಳು ಕಲಹ ಮಾಡಬೇಕಾದಾಗ ಮಧ್ಯದಲ್ಲಿ ಹೋಗಿ ನಾವು ಅವರಿಗೆ ಅತಿ ಹಿಂಸಾದಿಗಳು ಕೊಡಬಾರ್ದು. ಕಲಹವನ್ನು ಬಿಡಿಸುವ ಪ್ರಯತ್ನ ಮಾಡೋಣ. ಹಾಗಂತೇಳಿ ಏನಾದರೂ ಸ್ವಲ್ಪ ಯಾರೋ ಒಬ್ಬರ ಪರವಾಗಿ ಹೋಗಿ ನಾವು ನಿಂತುಕೊಂಡು ಏನೋ ಮಾತಾಡೋಕೆ ಹೋದ್ರೆ ಅವರು ಇವತ್ತಿಲ್ಲ ನಾಳೆ ಅವರು ಒಂದಾಗ್ತಾರೆ. ನಾವು ಏನು ಮಾತಾಡಿರ್ತೀವಲ್ಲ ನಾವು ಎಂದೂ ದೂರವೇ. ನಾವು ಅವರಿಬ್ಬರು ಎಂದು ಅವರು ಎಷ್ಟೇ ಹೊಡೆದಾಡಿರಲಿ ಒಬ್ಬರಿಗೊಬ್ಬರು ಶಿರಚ್ಛೇದನ ಮಾಡಿಕೊಳ್ಳೋದಕ್ಕೆ ಪ್ರವೃತ್ತರಾಗಿರಲಿ, ಆದ್ರೆ ಮುಂದೆ 4 ದಿನ ಆದ್ಮೇಲೆ ಇಬ್ಬರು ಒಂದಾಗ್ತಾರೆ. ಇದಕ್ಕೆ ಯಾರು ಪ್ರೋತ್ಸಾಹ ಕೊಟ್ಟಿರ್ತಾರಲ್ಲ ಅವ್ರ ಮೇಲೆ ದ್ವೇಷ ಹೆಚ್ಚಾಗುತ್ತೆ. ಆಮೇಲೆ ಅದಕ್ಕೆ ಬಹಳ ಜಾಗರೂಕರಾಗಿರಬೇಕು ಅಂತಾರೆ ಮಹಾನುಭಾವರು. ಅದಕ್ಕೆ ಪರಮಾತ್ಮ ಸ್ವಲ್ಪ ನೋಡೋಣ, ಏನಾದರೂ ಸರ್ವಜ್ಞ ಮೂರ್ತಿ ಭಗವಂತನಿಗೆ ಇಷ್ಟೆಲ್ಲ ನೋಡಬೇಕಾದದ್ದಿಲ್ಲ. ಇನ್ನೂ ಅವ್ನು ಪರೀಕ್ಷೆ ಮಾಡಿ ಕೊನೆ ಏನೋ ಅಜ್ಞಾನಿ ಅಂತ ಏನೋ ನೀನು ಹಾರ ಹಾಕೊಂಡು ಯುದ್ಧ ಮಾಡಪ್ಪ, ಆಮೇಲೆ ನೀನಂತ ಗೊತ್ತಾಗತ್ತೆ ಅಂತ ಲೀಲೆಗಳೆಲ್ಲ ಆಡಿದ್ದಾನೆ ಭಗವಂತ. ನಂತರ ಬಚ್ಚಿಟ್ಟುಕೊಂಡು ಬಾಣವನ್ನು ಬಿಟ್ಟಿದ್ದು ಯಾಕೆ ಅಂದ್ರೆ ಎದುರಿಗೆ ನಿಂತು ಯುದ್ಧ ಮಾಡಿದಾಗ ಶರಣಾಗತನಾದ ಅಂದ್ರೆ ರಕ್ಷಣೆ ಮಾಡಲೇಬೇಕು. ತಪ್ಪನ್ನ ಮಾಡಿದ್ದಾನೆ, ಅದಕ್ಕೆ ಶಿಕ್ಷಾ ಕೊಡಲೇಬೇಕು. ಮಗನ ಹೆಂಡತಿ ಅಂದ್ರೆ ತಮ್ಮ ಹೆಂಡತಿ ಅಂತಂದ್ರೆ ತಮ್ಮ ಅಂದ್ರೆ ಮಗನ ಸಮಾನ, ಮಗ ತಮ್ಮನ ಹೆಂಡತಿ ಅಂತಂದ್ರೆ ಅವಳ ಮಗಳ ಸಮಾನ. ಅವಳನ್ನು ಸತಿಯ ಸ್ಥಾನದಲ್ಲಿ ಇಟ್ಟುಕೊಂಡು ಭೋಗ ಮಾಡಿದ್ದು ಮಹಾಪರಾಧ. ಇದಕ್ಕೆ ಶಿಕ್ಷಾ, ದೇಹಾಂತ ಶಿಕ್ಷೆ ಕೊಡಲೇಬೇಕು. ಅದಕ್ಕೆ ರಾಮಚಂದ್ರ ದೇವರು ಬಚ್ಚಿಟ್ಟುಕೊಂಡೇ ಮಾಡಿದ್ದು. ಅದು ಏನೂ ಶಾಸ್ತ್ರಕ್ಕೆ ವಿರುದ್ಧವಲ್ಲ, ಅದು ಪರಿಪೂರ್ಣ ಶಾಸ್ತ್ರ ಸಮ್ಮತವಾದಂತಹ ಕಾರ್ಯ. ಇಂತಹ ಕಾರ್ಯವನ್ನ ಮಾಡಿ ಅವನನ್ನ ನಾಶ ಮಾಡಿ ಮುಂದೇನು ಮಾಡಿದ್ದಾರೆ ಮಹಾನುಭಾವರು? ಹರಣ ಅಕೇವಲ ಅರ್ಥ ಸುಖ ಧೀ ಕೇಕಿ ಕಾಲ ಜಲದ. ಅಕೇವಲ ಅರ್ಥ ಅಂತಂದ್ರೆ ಈ ಕೇವಲ ವಿಷಯ ಸುಖವನ್ನ ಮೇಲೆ ತುಂಬಾ ಆಸಕ್ತಿ ಇರುತ್ತದೆ ನಮಗೆಲ್ಲ. ಯಾವುದು ಶಾಸ್ತ್ರ ಬೇಡ ಅನ್ನತ್ತೆ ಅದರ ಮೇಲೆ ತುಂಬಾ ಅಭಿಮಾನ ಬಹಳ ನಮಗೆ. ಯಾವುದು ಮಾಡು ಅಂತ ಶಾಸ್ತ್ರ ಹೇಳ್ತದೆ ಅದರ ಮೇಲೆ ಆಸಕ್ತಿ ಹುಟ್ಟೋದಿಲ್ಲ. ಯಾಕೆಂದ್ರೆ ಶ್ರಮ ಬೇಡ ಅಂತೀವಿ ನಾವು, ಕುಳಿತಲ್ಲೇ ಸುಖ ಬೇಕು ಅಂತೀವಿ. ಇವೆಲ್ಲ ಕಷ್ಟಪಡದೆ ಸುಖ ಸಿಗೋದೇ ಇಲ್ಲ. ವ್ಯಾವಹಾರಿಕ ವಿಚಾರವಾಗಿ ಶ್ರಮ ಪಡ್ತೀವಿ ನಾವು. ಆಧ್ಯಾತ್ಮಿಕ ವಿಚಾರದಲ್ಲಿ ಶ್ರಮಪಟ್ಟು ಸಾಧನೆ ಮಾಡು ಅಂದ್ರೆ ಇಂದ್ರಿಯಗಳು ಯಾಕೋ ಉತ್ಸಾಹ ಕೊಡೋದಿಲ್ಲ, ಪ್ರೋತ್ಸಾಹ ಕೊಡೋದಿಲ್ಲ. ಬೇಡ ಬಿಡೋ, ಏನೋ ಮುಂದೆ ನೋಡ್ಕೊಳ್ಳೋಣ, ಹೆಂಗೂ 1000 ಜನ್ಮ ಇದೆ ಅಲ್ಲ, ಈ ಜನ್ಮ ಏನೋ ಒಂದು ಅನುಭವಿಸ್ಬಿಡೋಣ, ಮುಂದಿನ ಜನ್ಮದಲ್ಲಿ ನೋಡ್ಕೊಂಡ್ರಾಯ್ತು. ಏನು ಬರೆದು ಕೊಟ್ಟಿದ್ದಾರೆ ಬ್ರಹ್ಮದೇವರು ಇವರಿಗೆ, ಮುಂದಿನ ಜನ್ಮ ನೀನು ಮಾನವ ಜನ್ಮನೇ ಕೊಡ್ತದೆ, ಬ್ರಾಹ್ಮಣ ಜನ್ಮನೇ ಕೊಡ್ತದೆ, ಸಜ್ಜನರ ಸಂಘದಲ್ಲೇ ಹುಡ್ತೀಯ ನೀ, ಮತ್ತೆ ಅದೇ ಭಾಗವತಾದಿ ರಾಮಾಯಣಾದಿ ಗ್ರಂಥಗಳ ಶ್ರವಣ ಮಾಡಿ, ಹರಿಕಥಾಮೃತ ಪಾರಾಯಣ ಮಾಡಿ, ಅಥವಾ ಪುರುಷರಾದ್ರೆ ನ್ಯಾಯಸುಧಾರಿ ಗ್ರಂಥಗಳ ಅವಲೋಕನ ಮಾಡಿ ಮತ್ತೆ ವೈಕುಂಠವನ್ನು ಹೊಂದುತ್ತೀವಿ ಅಂತ ಏನು ಬರೆದು ಕೊಟ್ಟಾರೆ. ಈ ಜನ್ಮದಲ್ಲಿ ಸಾಧನೆ ಮಾಡಲಿಲ್ಲ ಅಂದ್ರೆ ಮುಂದಿನ ಜನ್ಮ ನಾಯಿಯಾಗಿ ಹುಡ್ತೀವೋ, ಹಂದಿಯಾಗಿ ಹುಡ್ತೀವೋ, ಏನು ಹುಡ್ತೀವೋ. ಈ ಜನ್ಮದಲ್ಲಿ ಇನ್ನೂ 100 ವರ್ಷ ಇರ್ತೀವೋ ಇಲ್ಲ ಗೊತ್ತಿಲ್ಲ. ಬಹಳ ಜನ ಅಂತ ಇರ್ತಾರೆ, ಆಚಾರ್ಯ ನಮಗೆ ಇವಾಗೆಲ್ಲ ಆಗೋದಿಲ್ಲ, ಕೆಲಸ ಬಹಳ ಇರ್ತದೆ, ಮುಂದೆ ವೃದ್ಧಾವಸ್ಥೆ ಅಂದಲ್ಲಿ ನೋಡ್ಕೊಳ್ಳೋಣ. ಏನು ಗ್ಯಾರಂಟಿಪ್ಪ ನೀವು ವೃದ್ಧಾವಸ್ಥೆ ತನಕ ಇರ್ತೀಯ ಅಂತ. ಎಂತಹ ಧರ್ಮರಾಜರು ಮಹಾನುಭಾವರು ಎಲ್ಲ ಇದನ್ನ ಹಸ್ತಿನಾಪಟ್ಟಣವನ್ನೆಲ್ಲ ಪರಿಪೂರ್ಣವಾಗಿ ರಕ್ಷಣೆ ಮಾಡ್ತಾ ಚಕ್ರವರ್ತಿಯ ಸ್ಥಾನದಲ್ಲಿದ್ದಂತಹ ಧರ್ಮರಾಜ ಒಬ್ಬ ಬ್ರಾಹ್ಮಣ ತನ್ನ ಮಗುವಿನ ಉಪನಯನಕ್ಕೋಸ್ಕರವಾಗಿ ರಾತ್ರಿ ಬಂದು ಕೇಳಿದರೆ ಇವಾಗಿಲ್ಲ ನಾಳೆ ಬೆಳಗ್ಗೆ ಬಾ ಅಂತ ಹೇಳಿ ಕಳಿಸಿದ್ರೆ ಕೊನೆ ಭೀಮಸೇನ ದೇವರು ಅದನ್ನ ಗಂಟಾ ಹೊಡಿತಾರವ್ರು.
ಸಂತೋಷ ಆದರೆ 1 ಗಂಟೆ, ದುಃಖ ಬಂದರೆ 1 ಗಂಟೆ, ಶತ್ರುಗಳು ಬಂದರೆ 1 ಗಂಟೆ, ಹೀಗೆಲ್ಲ ಎಲ್ಲದಕ್ಕೂ ಒಂದೊಂದು ಗಂಟೆಗಳು ಇರ್ತದೆ. ನಮಗೆ 1 ಗಂಟೆ ಅನ್ಕೊಳ್ಳಿ, ಆದರೆ ಹೀಗೆಲ್ಲ ಇಷ್ಟು ವ್ಯತ್ಯಾಸ. ಅವರು ಆನಂದವಾದ ಘಂಟಾವಾದ ಮಾಡಿದರೆ ಮಧ್ಯರಾತ್ರಿ ಆಗಿದೆ, ಎಲ್ಲ ಕೊನೆಗೆ ಸೇರಿಸಿ ಕೇಳಿದರೆ ಏನು ಯುವರಾಜರಿಗೆ ಇಷ್ಟು ಸಂತೋಷ ಅಂದರೆ, ನಮ್ಮ ಈ ದೇಶದ ರಾಜ ಅಂದರೆ ನನ್ನ ಅಣ್ಣನಾದಂತಹ ಧರ್ಮರಾಜರು ನಾಳೆ ಬೆಳಗಿನ ತನಕ ಬದುಕಿರ್ತಾರಂತೆ, ಇದು ನನಗಾದ ಆನಂದ ಅಂತಂತಾರೆ. ಅಂದರೆ ಧರ್ಮಾತ್ಮನಾದ ನಮ್ಮ ಧರ್ಮವನ್ನು ನಾವು ಸರಿಯಾದ ಸಕಾಲದಲ್ಲಿ ಮಾಡಲಿಲ್ಲ ಅಂದರೆ ನಮಗೆ ಶಿಕ್ಷೆ ಕೊಡುವಂತಹ ಸ್ಥಾನದಲ್ಲಿರುವಂತಹ ಮಹಾನುಭಾವರಿಗೇನೆ ಅವರ ಆಯುರ್ವಾದ ಅವರ ಅಧೀನದಲ್ಲಿ ಇಲ್ಲ ಅಂದಾಗ ನಾವೆಲ್ಲ ಯಾವ ಪಾಡು. ಇದ್ದ ಅಲ್ಪ ಕಾಲದಲ್ಲಿ ಸಾಧಕರಾಗಬೇಕೆನ್ನುವುದೇ ಪ್ರಧಾನವಾದಂತಹ ಉಪದೇಶ ಇಲ್ಲಿ. ಅದಕ್ಕೋಸ್ಕರವಾಗಿ ವಿಷಯಾಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳೋಣ, ಆ ಸುಖವನ್ನು ಕಡಿಮೆ ಮಾಡಿಕೊಳ್ಳೋಣ. ಇಲ್ಲೇ ಅಂತಾರೆ ವ್ಯಾಖ್ಯಾನಕಾರರು ಮಹಾನುಭಾವರು, ನಮ್ಮ ಈ ಸುಖ ಹೇಗಿದೆ ಅಂದರೆ ಮಹಾಭಾರತದಲ್ಲೂ ಇದನ್ನು ವರ್ಣನೆ ಮಾಡ್ತಾರೆ. ಒಬ್ಬ ರಾಜ ಒಬ್ಬ ಸಿಂಹ ಬೆನ್ನು ಹತ್ತಿಕೊಂಡು ಹೋಗಿದೆ ಅಂತ ಮರದ ಮೇಲೆ ಹತ್ತಿದನಂತ. ತುಂಬ ವೇಗದಲ್ಲಿ ಮೇಲೆ ನೋಡಿದರೆ ಒಂದು ಕರಡಿ ಬರ್ತಾ ಇದೆ, ಪಕ್ಕದಲ್ಲಿ ಇನ್ನೊಂದು ಮರದಿಂದ ಒಂದು ಹೆಬ್ಬಾವು ಬರ್ತಾ ಇದೆ, ಮಧ್ಯದಲ್ಲಿ ಅವನ ಆ ಕರಡಿಯಿಂದ ತಪ್ಪಿಸ್ಕೋಬೇಕು ಅಂತ ಒಂದು ಟೊಂಗೆ ಬಿಟ್ಟು ಇನ್ನೊಂದು ಟೊಂಗೆಯನ್ನು ಹಾರಿದ್ದಾನೆ. ಅಲ್ಲಿ ಹಾರಿದಾಗ ಏನಾಗಿದೆ, ಕೈ ತಾಕಿದೆ ಒಂದು ಜೇನಿನ ಗೂಡಿಗೆ, ಹುಳಗಳೆಲ್ಲ ಬಂದು ಕಚ್ಚುತ್ತಾ ಇದೆ. ಕೆಳಗಡೆ ಸರೋವರ ತೀರ ಇದೆ ಅಲ್ಲ, ಹಾಗಾಗಿ ಅಲ್ಲಿ ಸರೋವರದಲ್ಲಿ ಮೊಸಳೆ ಕೂತಿದೆ, ಬಾರೋ ಮಗನ ನಿನ್ನ ಕತ್ತರಿಸಿ ತಿನ್ನಬೇಕು ಅಂತ ಅದು ಕಾಯ್ತಾ ಇದೆ. ಇಷ್ಟೆಲ್ಲದರ ಮಧ್ಯದಲ್ಲಿ ಆ ಜೇನಿನ ಗೂಡಿಗೆ ಏನು ಕೈ ಜೋರಾಗಿ ತಾಕಿತ್ತಲ್ಲ, ಅದು ಒಂದೊಂದೇ ಹನಿ ಬಾಯಲ್ಲಿ ಬೀಳ್ತಾ ಇತ್ತು. ಆಹಾ, ಏನು ರುಚಿ, ಏನು ಆನಂದ, ಏನು ಸುಖ. ಪಕ್ಕದಲ್ಲಿ ಇಷ್ಟೆಲ್ಲ ದುಃಖ ಇದೆ, ಈ ದುಃಖವನ್ನು ಮರಿತಾನೆ, ಆ ಸುಖದಲ್ಲಿ ವಿಶೇಷ ಆನಂದ ಅಂದುಕೊಳ್ತಾನೆ. ಸಂಸಾರ ನಮ್ಮದು ಹೀಗೆ ಇರುತ್ತದೆ, ಹಿಂದೆ ಮುಂದೆ ಬರುವಂತಹ ದುಃಖ ಅದರ ಬಗ್ಗೆ ನಾವು ಆಸಕ್ತಿಯನ್ನು ತೋರೋದಿಲ್ಲ. ಇದು ನಿರಾಸಕ್ತಿ, ಇದು ಯಾವುದೂ ನಮ್ಮ ಜೊತೆಗೆ ಬರುವುದಲ್ಲ. ಪುಣ್ಯ ಪಾಪಗಳೆರಡು ಮಾತ್ರ. ಕಸಕ್ಕಿಂತ ಕಡೆಯಾಯಿತೀ ದೇಹ, ದೇಹ ಕಸವನ್ನು ಮನೆಯಲ್ಲಿ ಇಟ್ಟುಕೊಳ್ತಾರೋ, ಜೀವ ಪರಮಾತ್ಮ ಮುಖ್ಯ ಪ್ರಾಣದೇವರು ಹೊರಟರು ಅಂದರೆ ಈ ಶರೀರದಿಂದ ಮುಗಿದೋಯ್ತು, ಈ ಶಿವಕ್ಕೇನೂ ಪ್ರಾಶಸ್ತ್ಯ ಇರುವುದಿಲ್ಲ. ಹಾಗಾಗಿ ವಿಷಯಾಸಕ್ತಿಯನ್ನು ಯಾರು ಬಿಡ್ತಾರೆ, ನಿನ್ನ ಚರಣಾರವಿಂದಗಳಲ್ಲಿ ಯಾರು ವಿಶೇಷವಾಗಿ ಮನಸ್ಸನ್ನು ಇಡ್ತಾರೆ, ಬ್ರಹ್ಮಜ್ಞಾನಿಗಳು, ಅಂಥವರಿಗೆ ಕೇಕಿ ಅಂದರೆ ನವಿಲುಗಳಿಗೆ ಕೇಕಿ ಅಂತ ಕರೀತಾರೆ. ಪರಮ ಸುಂದರವಾದ ರೂಪ ಅಲ್ವಾ ಅದು. ಆನಂದ, ತಾನೂ ಸಂತೋಷ ಪಡ್ತಾ ಇನ್ನೊಬ್ಬರಿಗೂ ಆನಂದವನ್ನು ಕೊಡುವಂತಹದ್ದು. ಇಂತಹ ನವಿಲುಗಳಂತೆ ಕಾಲ ಜಲದ ಅಂದರೆ ಕೃಷ್ಣ ಮೇಘದಂತೆ ಪರಮ ಸುಂದರವಾಗಿ ರೀತಿಯಲ್ಲಿ ಕಾಣುವಂತಹ ಹೇ ಸಾಕೇತನಾಥವರ ಪಾಕ. ಸಾಕೇತನಾಥ ಅಂದ್ರೆ ದಶರಥ ರಾಜ, ಅಜಮಹಾರಾಜನ ಮಗನಾದಂಥವನು ದಶರಥ ಮಹಾರಾಜ, ಅವನ ವರಪಾಕ. ಅವನು ಮಾಡಿದ ಸಾಧನೆಗೆ ಕೊನೆಗೆ ಸಾಕ್ಷಾತ್ ವಾಸುದೇವ ರೂಪಿಯಾದ ಭಗವಂತನೇ ರಾಮಚಂದ್ರನಾಗಿ ಅವತರಿಸಿ ಅವನ ಪೂರ್ಣಾನುಗ್ರಹ ಮಾಡಿದಂತಹ ಸ್ವಾಮಿ ಮುಂದೇನು ಮಾಡಿದ ಸ್ವಾಮಿ, ಈರ ಮುಖ್ಯ ಸುತ ಕೋಕೇನ. ಈರ ಮುಖ್ಯ ಅಂದ್ರೆ ಸರ್ವ ಜೀವರಾಶಿಗಳಿಗೂ ಅವರ ಮಾಡುವಂತಹ ಚಲನವಲನ ಸರ್ವ ಕರ್ಮಗಳಿಗೆ ಪ್ರೇರಕರಾದಂತಹ ಮುಖ್ಯ ಪ್ರಾಣದೇವರು. ಅವರ ಸುತ ಅಂದ್ರೆ ಅವತಾರ ಸಂಭೂತರಾದಂತಹ ಮುಖ್ಯ ಪ್ರಾಣ ಹನುಮಂತ ದೇವರು. ಅವರ ಕೋಕ ಅಂದ್ರೆ ಅವರು ಹೇಗೆ ಈ ಚಕ್ರವಾಕ ಪಕ್ಷಿಗೆ ಆ ಸೂರ್ಯ ಇದನ್ನು ಚಂದ್ರನ ಒಂದು ಬಿಂಬವನ್ನ ಅಥವಾ ಈ ಒಂದು ಮೋಡದಿಂದ ತುಂಬಿದಾಗ ಬರುವ ಹನಿಗಳು, ಆ ಮಳೆಯ ಭಾಗ, ಇಂಥದ್ದನ್ನೇನಾದ್ರೂ ನೋಡಬೇಕು, ಯಾವಾಗ ಮಳೆ ಬರ್ತದೋ ಏನೋ ಅದನ್ನು ನೋಡಿ ಆನಂದ ಪಡೋಣ. ಆ ಒಂದು ಪ್ರಸಂಗಗಳೇ ತುಂಬಾ ಸುಂದರ. ಆ ಚಂದ್ರನ ದರ್ಶನವೂ ಆಗ್ತಾ ಇರುತ್ತೆ, ಅಲ್ಪವಾಗಿ ಸೂರ್ಯನ ಈ ಏನಂತೀರ ಸೂರ್ಯಾಸ್ತವಾಗುವಂತಹ ಪ್ರಸಂಗ. ಈ ಒಂದು ಪ್ರಸಂಗ ಅಂದ್ರೆ ಒಂದು 6 ರಿಂದ 6:30 ಈ ಪ್ರಸಂಗ ಏನಿರುತ್ತದೆ, ಈ ಪ್ರಸಂಗ ನೋಡಿದರೆ ಚಕ್ರವಾಕ ಪಕ್ಷಿಗೆ ತುಂಬಾ ಸಂತೋಷ ಆಗತ್ತಂತೆ. ಹಾಗಾಗಿ ತಾನು ವಿಶೇಷವಾಗಿ ನಾದವನ್ನು ಮಾಡ್ತಾ ಆನಂದ ಪಡುತ್ತದಂತೆ. ಅಂತಹದ್ದು ಬೆಳಗಿನ ಜಾವದಲ್ಲೂ ಹಾಗೆ, ಈ ಸಮಯದಲ್ಲೂ ಹಾಗೆ, ಹೀಗೆಲ್ಲ ಸಂತೋಷವನ್ನು ಪಡುವಂತಹ ಆ ಚಕ್ರವಾಕ ಪಕ್ಷಿಗೆ ಹೇಗೆ ಸೂರ್ಯನ ಸದೃಶವಾದ ಈನ ಅಂದ್ರೆ ಸೂರ್ಯ ಅನಂತ ಸೂರ್ಯಕೋಟಿ ಪ್ರಕಾಶಮಾನನಾದಂತಹ ರಾಕೇಂದು ಬಿಂಬಮುಖ ಪೂರ್ಣ ಚಂದ್ರನಂತೆ ಷೋಡಶಕಲಾ ಪೂರ್ಣನಾದ ಚಂದ್ರನಂತೆ ಕಾಣುವಂತಹ ಪರಮ ಸುಂದರವಾದ ಮುಖವುಳ್ಳ ಹೇ ಕಾಕಕ್ಷಣಾಪಹ, ಕಾಕಾಸುರನ ಅಂದ್ರೆ ಕಾಕನಾಮಕ ತುರಂಗನಾಮಕ ರಾಕ್ಷಸ, ಆ ರಾಕ್ಷಸನನ್ನ ನಾಶ ಮಾಡಿ ಜಯಂತನನ್ನ ಉದ್ಧರಿಸಿದಂತಹ ಹೇ ಈ ಸರ್ವ ಇಂದ್ರಿಯಕ್ಕೆ ಹೃಷಿಕೇಶ, ಸರ್ವ ಇಂದ್ರಿಯಕ್ಕೂ ಪ್ರೇರಕನಾದ ಅಥವಾ ಇಂದ್ರಿಯ ಪ್ರೇರಕರಾದ ತತ್ವಾಭಿಮಾನ ದೇವತೆಗಳಿಗೂ ಪ್ರೇರಕನಾದಂತಹ ಸ್ವಾಮಿ, ತೇ ನಿನ್ನ ಅಂಘ್ರಿ ಕಮಲೆ, ನಿನ್ನ ಪಾದಕಮಲ ದ್ವಂದ್ವಗಳಲ್ಲಿ ಅಮಲಾಂ ಭಕ್ತಿ, ನಿರ್ಮಲವಾದಂತಹ ನಿಶ್ಚಲವಾದಂತಹ ನಿರಂತರವಾದ
ಅಭಿವೃದ್ಧಿ ಆಗುವಂತಹ ಭಕ್ತಿಯನ್ನ ಪ್ರದಿಶ ಚೆನ್ನಾಗಿ ಕೊಟ್ಟು ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದೇ ಶ್ಲೋಕದಲ್ಲಿ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿಕೊಟ್ರು. ಮೊದಲಿಗೆ ಸುಗ್ರೀವನಿಗೆ ಅನುಗ್ರಹ ಮಾಡಿದರು, ವಾಲಿಯನ್ನ ನಿಗ್ರಹ ಮಾಡಿ ಅಲ್ಲಿ ಉದ್ಧಾರ ಮಾಡಿದ ವಿಚಾರವನ್ನ ಅಲ್ಲಿ ತಿಳಿಸಿಕೊಟ್ಟರು. ಅಲ್ಲಿಂದ ಮುಖ್ಯಪ್ರಾಣ ದೇವರಿಗೆ ವಿಶೇಷವಾಗಿ ತಮ್ಮ ದರ್ಶನವನ್ನು ಕೊಟ್ಟು ರಾಮ ಮಂತ್ರ, ರಾಮನ ಆರಾಧನೆ, ರಾಮನ ಚಿಂತನೆ ಇವುಗಳ ಮಹತ್ವವನ್ನು ಮುಖ್ಯಪ್ರಾಣ ದೇವರಲ್ಲಿ ಹೇಗೆ ಇರುತ್ತದೆ, ದಾಸ್ಯ ಭಾವ ಅಂದ್ರೆ ಹೇಗೆ, ಇದು ಮುಖ್ಯಪ್ರಾಣ ದೇವರಿಂದ ನೋಡಿ ನಾವು ತಿಳಿಯಬೇಕು. ಮಹಾನುಭಾವರ ದೇವರಲ್ಲಿ ನವವಿಧವಾದ ಭಕ್ತಿಯನ್ನು ಮಾಡಬೇಕಾದ್ರೆ ಮುಖ್ಯಪ್ರಾಣ ದೇವರ ಸ್ತೋತ್ರ ಮಾಡಿಯೇ ಸಾಧನೆ ಮಾಡಬೇಕು ಅಂತದೆ ದಾಸವರೆಂದರು ಅಂತಾರೆ. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿಜನ ಪ್ರಿಯ ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನ ಪವನ. ಸ್ವಾಮಿ, ನವವಿಧವಾದ ಭಕ್ತಿ ಬೇಕು ಅಂದ್ರೆ ಮುಖ್ಯಪ್ರಾಣದೇವರಂತಹ ಮಹಾನುಭಾವರ ಪಾದವನ್ನು ನಂಬಬೇಕು. ನಾವು ಕೂಡ ಅವರ ಚಿಂತನೆ ಮಾಡಬೇಕು. ಎಷ್ಟು ರೀತಿಯಲ್ಲಿ ನಮಗೆ ಬೋಧನೆ ಮಾಡಿಕೊಟ್ಟಿದ್ದಾರೆ. ನಮಗೆ ಪುರಾಣಾಂತರ ಇಲ್ಲೆಲ್ಲ ತುಂಬಾ ಅನೇಕ ವಿಚಾರಗಳು, ವ್ಯಾಖ್ಯಾನಕಾರರು ತುಂಬಾ ವಿಷಯಗಳನ್ನು ಸಂಗ್ರಹ ಮಾಡ್ತಾರೆ. ಲೋಕದಲ್ಲಿ ಎಷ್ಟೋ ಜನ ತಾವು ದೇವರನ್ನ ಆರಾಧನೆ ಮಾಡ್ತಾ ಇರ್ತಾರೆ, ದೇವರ ಸೇವೆಯನ್ನ ಮಾಡ್ತಾ ಇರ್ತಾರೆ. ಇನ್ನೊಬ್ಬರು ಯಾರೋ ಒಬ್ಬರು ಬರ್ತಾರೆ, ನೋಡ್ತಾರೆ, ತಾವು ಅದರಿಂದ ತುಂಬಾ ಕೀರ್ತಿ ಬರ್ತದೆ, 10 ಜನರು ನೋಡಿ ನನ್ನನ್ನು ಶ್ಲಾಘನೆ ಮಾಡ್ತಾರೆ ಈ ಕಾರ್ಯದಿಂದ ಅಂತಂದ್ರೆ, ಮಾಡುವ ವ್ಯಕ್ತಿಯನ್ನ ಆ ಕೆಲಸವನ್ನ ಏನು ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡ್ತಾ ಇರ್ತಾರೆ ಅವ್ರನ್ನ ಪಕ್ಕಕ್ಕೆ ಸರಿಸಿ ಇವರೇನೋ ತಾವೇನೋ ವಿಶೇಷವಾಗಿ ಸೇವೆ ಮಾಡುವಂತೆ ಪ್ರವೃತ್ತಿ ತೋರ್ತಾರೆ. ತಾವು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಮಾಡೋರ್ಗೂ ಬಿಡೋದಿಲ್ಲ, ಕೊನೆಗೇನೋ ಎಲ್ಲ ಅವ್ಯವಸ್ಥವಾಗಿ ಹೋಗ್ತಾ ಇರುತ್ತೆ. ಹೀಗೆಲ್ಲ ನಡೆಯುತ್ತೆ ಪ್ರಪಂಚದಲ್ಲಿ. ಅದಕ್ಕೆ ಭಗವಂತನ ಸೇವಾ ಯಾರಾದ್ರೂ ಮಾಡ್ತಾ ಇದ್ರೆ ಪ್ರೋತ್ಸಾಹ ಕೊಡಿ, ಅಥವಾ ನೀವು ಶ್ರದ್ಧೆಯಿಂದ ಸೇವೆ ಮಾಡಿ. ಎರಡೇ ಹೋದ್ರೆ ಯಾರಾದರೂ ಅವ್ರ ಪಾಡಿಗೆ ಅವರ ಸೇವೆ ಸತ್ಕರ್ಮ ಆಚರಣೆ ಮಾಡ್ತಾ ಇದ್ರೆ ಬಿಟ್ಟುಬಿಡಿ. ಧರ್ಮವನ್ನ ಹಾಳು ಮಾಡೋಕೆ ಹೋಗಬೇಡಿ. ದಾನ ಗೀನ ಮೊದಲಾದಗಳ ವಿಚಾರದಲ್ಲಿ ಕೆಲವೆಲ್ಲ ಕೇಳ್ತಾ ಇರ್ತೀವಿ. ಏನೋ ಬ್ರಾಹ್ಮಣಂಗೆ ದಾನ ಕೊಡ್ತಾ ಇದ್ರೆ ಅದೇನು ಕೊಡ್ತೀರಿ, ಬೆಳ್ಳಿ ತಮಗೆ ಅಲ್ಲೇ ಹೊಡಿತಾ ಇಲ್ಲ, ಬಳ ತಮಗೆ ತಾಮ್ರ ತಮಗೆ ಕೊಟ್ಬಿಡಿ ಅದನ್ನ ಅಂತ. ಮತ್ತೆ ಬೆಳ್ಳಿ ತಮ್ಗೆ ಏನ್ ಮಾಡ್ಬೇಕು, ಅಳಿಯಂಗೆ ಕೊಟ್ಬಿಡು. ಈ ಅಳಿಯಂಗೆ ಕೊಡಬಾರ್ದು ಅನ್ನೋ ಅಭಿಪ್ರಾಯ ಹೇಳ್ತಾ ಇಲ್ಲ. ಅಳಿಯ ಅವನು ಒಳ್ಳೆ ವೈದಿಕ ವೃತ್ತಿಯಲ್ಲಿದ್ದ ಅಂದ್ರೆ ಅವಶ್ಯ ಕೊಡ್ರಿ. ಆದ್ರೆ ಕೆಲವು ಕಡೆ ನೋಡಿದ್ದೀನಿ ಕಾಷ್ಟಮೌನಾದಿಗಳು ಮಾಡ್ತಾ ಕೂತಿರ್ತಾರೆ, ಅವ್ರು ಶ್ರಾದ್ದ ಮಾಡಿರ್ತಾರೆ, ಅದೇ ಕೈಲೇ ಬಂದು ಇಸ್ಕೊಂಡು ಅದ್ರ ಪಕ್ಕಕ್ಕಿತ್ತ ಹಾಗೆ ದಾನ ತಗೊಳ್ತಾರೆ. ಶ್ರಾದ್ದ ಘಾತ ಆಗಿ ಹೋಗುತ್ತೆ ಇಂತಹ ಸಮಯದಲ್ಲಿ. ದೀಪಾವಳಿ ಮೊದಲಾದಂತಹ ಅನೇಕ ಹಬ್ಬಗಳಿವೆ, ಬೇಕಾದ ದಾನ ಕೊಡ್ರಿ, ಅರಮನೆ ಕಟ್ಟಿಸಿ ಕೊಡ್ರಿ, ಯಾರು ಬೇಡ ಅಂತಾರೆ. ಶ್ರಾದ್ದ ಕಾಲ, ಹೋಮ ಹವನಾದಿಗಳ ಕಾಲ, ಮನೆಯಲ್ಲಿ ಸತ್ಕರ್ಮಗಳಾದಾಗ ಯೋಗ್ಯರನ್ನ ನೋಡೇ ಕೊಡ್ರಿ, ಆವಾಗ ಭಗವಂತನ ಪ್ರೀತನಾಗ್ತಾನೆ ಅಂತಾರೆ ಜ್ಞಾನಿಗಳು. ಇಂತಹ ವಿಚಾರವನ್ನೆಲ್ಲ ನಮಗೆ ತೋರಿಸಿಕೊಟ್ಟವರೇ ಮುಖ್ಯಪ್ರಾಣ ದೇವರು ಅಂತೇಳಿ ಮಹಾನುಭಾವರು ವರ್ಣನೆ ಮಾಡಿಕೊಟ್ಟಾರೆ. ದೊಡ್ಡ ಕಥಾ ಇದೆ, ಮತ್ತು ಆ ಕಥಾ ಹೇಳೋದಕ್ಕೂ ಸಮಯ ಬಹಳ ಹೇಳಿತದೆ. ಮುಖ್ಯಪ್ರಾಣ ದೇವರು ನಿರಂತರ ರಾಮನ ಆರಾಧನೆ, ರಾಮನ ಸೇವೆ ಮಾಡ್ತಾ ಇದ್ರಂತ. ಈ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ನಮಗೆ ರಾಮನ ಸೇವೆ ಮಾಡೋಕೆ ಒಂದು ಅವಕಾಶನೇ ಸಿಗ್ತಾ ಇಲ್ವಲ್ಲ, ಏನಾದರೂ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಲೀಸ್ಟ್ ಮಾಡಿದ್ರಂತೆ. ಹನುಮಂತನಿಗೆ ಒಂದು ಸೇವಾ ಸಿಗಬಾರ್ದು ಅಂತ ಹೇಳಿ ದೊಡ್ಡ ಲೀಸ್ಟ್ ಮಾಡಿ ಅದರಲ್ಲಿ ಸೀತಾ ಬಂದು ಕೇಳಿದಂತೆ, ತಾಯಿ ಜಗನ್ಮಾತೆ ಭರತ ಸುಮ್ಮನೆ ಕೊಡುವಂತ ಲಕ್ಷ್ಮಣ ಸೂಚನೆ ಕೊಟ್ಟನಂತೆ, ಹೇಳಬೇಡ, ಅವರು ಗೋಪ್ಯವಾಗಿ ಇಟ್ಕೊಳ್ಳೋದಿಲ್ಲ, ವಿಷಯಗಳನ್ನ ಹೇಳಿಬಿಡ್ತಾರೆ, ಹನುಮಂತನಿಗೆ ಹೇಳಿಬಿಟ್ರಂದ್ರೆ ಕಷ್ಟ ಆಗತ್ತೆ ಅಂತ. ಸುಮ್ಮನೆ ಇರೋ, ನಮ್ಮ ಅತ್ತಿಗೆ ತಾಯಿ ಸಮಾನ, ಅವ್ರಿಗೆ ಹೇಳಬೇಕು ಅಂತ ಹೇಳಿದ್ರೆ ಆಕಿನೂ ತಾಯಿನೂ ನಟನೆ ಮಾಡ್ತಾಳೆ. ಅವಳು ಕೂಡ ನನಗೂ ಸಿಗ್ತಾ ಇಲ್ಲಪ್ಪ ಸೇವೆಗಳು, ಹಾಗೆ ನನಗೂ ಸೇವೆ ಬೇಕಾಗಿದೆ, ಹಾಗೆ ನನ್ನನ್ನು ಸೇರಿಸಿಕೋ, ಆ ಲೀಸ್ಟಲ್ಲಿ ನನ್ನನ್ನು ಹಾಕು. ಸರಿ ಆಯ್ತು ಅಂತ ಹೇಳಿ ಕೊನೆಗೆಲ್ಲ ಹನುಮಂತ ನೋಡಿದ್ರೆ ಒಂದು ಸೇವಾ ಸಿಗಬಾರ್ದು ಅಂತ ಹೇಳಿ ಲೀಸ್ಟ್ ಮಾಡಿ ಅದರೊಳಗೆ ಎಲ್ಲ ಸೇವೆಗಳನ್ನ ಬರೆದ್ಬಿಟ್ಟು ಇಂತಿಂಥ ಸೇವೆ ಇಂತಿಂಥವರು ಅಂತ ಅವರಲ್ಲೇ ವಿಭಾಗ ಮಾಡಿಕೊಂಡು ರಾಮಚಂದ್ರ ದೇವರ ಹತ್ರ ಸ್ವಾಮಿ ಇದಕ್ಕೆ ಸೈನ್ ಹಾಕು. ಬೇಡಪ್ಪ, ತುಂಬಾ ದುಃಖ ಆಗತ್ತೋ, ತಾನಾ ತರಹ ಸಮಸ್ಯೆ ನಿಮಗೆ ಆಗತ್ತೆ, ಇದರಿಂದ ನನಗೇನಿಲ್ಲ ಸ್ವಾಮಿ, ನಿನ್ನ ಸೇವೆ ಮಾಡದೇ ಇರುವುದೇನು ದೊಡ್ಡ ಸಮಸ್ಯೆ ಆಗಿದೆ ಈಗ, ಹಾಗಾಗಿ ನಿನ್ನ ಸೇವೆ ನಮಗೆ ಬೇಕು, ಹಾಗೆ ಸೈನ್ ಹಾಕು. ಸರಿ ಆಯ್ತು, ಅನುಭವಿಸಿ ಹಾಗಂತ ಹೇಳಿ ಸೈನ್ ಏನೋ ಹಾಕೊಟ್ಬಿಟ್ಟ. ಮುಂದಿನ ದಿನ ಮೃತಿಕಾ ಶೌಚಾದಿಗಳನ್ನು ಪ್ರಾರಂಭ ಅಲ್ವಾ ಆ ರಾಮದೇವರ ಸೇವಾ. ಇನ್ನೇನು ಅಲ್ಲಿ ಮುಖ್ಯ ಪ್ರಾಣದೇವರು ಬಂದ್ರೆ ಭರತ ಬಂದು ಪಕ್ಕಕ್ಕೆ ಸರಿ ನನ್ನ ಸೇವೆ ಇದೇನು ಪ್ರತಿನಿತ್ಯ ನಾ ಮಾಡ್ತಾ ಇದ್ದೇನೆ, ಇವತ್ತೇನು ಇದ್ದಕ್ಕಿದ್ದಾಗ ಬಂದ್ಬಿಟ್ಟು ನನ್ನ ಸೇವೆ ಅಂದ್ರೆ ಸೈನ್ ನೋಡು, ರಾಮಚಂದ್ರ ದೇವರ ಸೈನ್ ಇದೆ, ಇದು ನನ್ನ ಸೇವೆ, ದೇವರ ಆಜ್ಞೆ ಉಲ್ಲಂಘನೆ ಮಾಡುವಂತ ಸಂಸಾರದ್ದು. ಆಮೇಲೆ ಸ್ನಾನ ಕಾಲದ ವಿಚಾರದಲ್ಲಿ ಸೀತಾಡಿ ಸರಿ ನನ್ನ ಕೆಲಸ ಇದೆ, ನಿಂದೇನು ಬರ್ತೀನಿ ಮಧ್ಯ ಅಂತೇಳಿ ಸರಿ ಅಲ್ಲೂ ಆಯ್ತು. ಇನ್ನು ಆದ್ಮೇಲೆ ಇನ್ನೇನು ಸಂಧ್ಯಾ ವಂದನೆ, ದೇವ ಪೂಜಾ ಸಮಯದಲ್ಲಿ ಹೂವು, ತುಳಸಿ, ಗಂಧ, ಅಕ್ಷತಿ ಇಂಥದ್ದು ಏನಾದರೂ ತೆಗೆದುಕೊಡೋಣ, ಅಷ್ಟೇ ಒಂದು ದೇವರ ಸೇವೆ ಆಗುತ್ತಂದ್ರೆ ಅಲ್ಲಿ ಲಕ್ಷ್ಮಣ ಇದ್ದುಕೊಂಡು ನನ್ನ ಸೇವೆ ನಾನು ಮಾಡ್ತೇನೆ ಅಲ್ಲ, ರಾಮಚಂದ್ರ ದೇವರ ಆಜ್ಞೆ ಮುಗಿದೋಯ್ತು, ಮಾತಾಡ ಹೋಗಿಲ್ಲ. ಕೊನೆಗೆ ಭೋಜನದ ಸಮಯ, ಅಲ್ಲಾದ್ರೂ ಏನಾದರೂ ಒಂದು ಸೇವೆ ಮಾಡೋಣ,
ಒಂದು ಸ್ವಲ್ಪ ಚಾಮರ ಸೇವೆ ಮಾಡೋಣ, ಛತ್ರಿಯನ್ನು ಇಟ್ಟುಕೊಳ್ಳೋಣ, ಒಂದೇನೋ ಭಗವಂತನ ಗುಣಗಾನ ಮಾಡೋಣ. ಏನೋ ಅವಕಾಶ ಇಲ್ಲ ಅಲ್ಲಿ. ಅಲ್ಲಿ ಭರತ, ಶತ್ರುಘ್ನ, ಲಕ್ಷ್ಮಣ 3 ಜನರು ಸಿದ್ಧರಾಗಿದ್ರು. ದೇವರ ಸೈನಿದೆ. ಏನದು ಕೊನೆಗೆ ಮಹಾನುಭಾವರಿಗೆ ಒಂದು ಸೇವೆನೂ ಸಿಗಲಿಲ್ವಲ್ಲ ಸಂಜೆ ತನಕ ಅಂಥೇಳಿ ಅಸಮಾಧಾನದಿಂದ ಕುಳಿತಾಗ ನಟನೆ ಮಾಡಿದ್ದಾರೆ. ಅವರು ಕೂಡ ಮುಖ್ಯ ಪ್ರಾಣದೇವರು ಗೊತ್ತಾಗೋದಿಲ್ಲವೇ ಸರ್ವಜ್ಞರಾದವರಿಗೆ. ಆವಾಗ ಸೀತಾದೇವಿ ಒಂದು ಏನೋ ಹನುಮ ತುಂಬಾ ಮನಸ್ಸು ಖೇದ ಮಾಡಿಕೊಂಡು ತುಂಬಾ ಬೇಜಾರಂತೆ ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ, ಅಮ್ಮ ಏನು ಹೇಳಮ್ಮ, ನನಗೆ ರಾಮಚಂದ್ರ ದೇವರ ಆರಾಧನೆ ಬಿಟ್ಟರೆ ಇನ್ನೊಂದು ಯಾವುದು ನನಗೆ ತೃಪ್ತಿಯನ್ನ ನೀಡಲಾರದು. ಆ ರಾಮಚಂದ್ರ ದೇವರ ಸೇವೆ ನನಗೆ ಇವತ್ತು ಸಿಕ್ಕಿಲ್ಲ, ಅದೇ ದೊಡ್ಡದಾದ ದುಃಖ. ಅಂದ್ರೆ ಇದು ಏನಾಯ್ತು, ಹೇಗಾಯ್ತು, ಈ ಸೇವಾ ಲಿಸ್ಟ್ ಎಲ್ಲ ಯಾವಾಗ ನಿರ್ಮಾಣ ಆಯ್ತು, ಇದು ಹೇಗೆ, ನನ್ನ ಯಾಕೆ ಹೆಸರು ಜ್ಞಾಪಕ ಆಗಲಿಲ್ಲ? ಇವೆಲ್ಲ ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲೋ ಸೇರ್ಕೊಂಡು ಮಾಡಿದ್ದಪ್ಪ ಅಲ್ಲ, ಮತ್ತೆ ನನ್ನ ಹೆಸರು ಯಾಕೆ ಜ್ಞಾಪಕ ಆಗಲಿಲ್ಲ? ನೀವು ಮರ್ತೋಯ್ತಪ್ಪ. ಉತ್ತಮವಾದ ಉತ್ತರ ಇದು. ಅಮ್ಮ, ರಾಮಚಂದ್ರ ದೇವರು ನನಗೆ ಅಂಗುಲಿಯವನ್ನು ಕೊಟ್ಟಿದ್ರು. ಸೀತಾದೇವಿಯನ್ನು ನೋಡಿ ಅಂಗುಲಿಯವನ್ನು ಕೊಟ್ಟು ಚೂಡಾಮಣಿಯನ್ನ ಇಸ್ಕೊಂಡು ಬಾ ಅಂತ. ಅವಾಗ ನಾ ಲಂಕೆಗೆ ಹೋಗಿ ಆ ರಾವಣನಿಗೆ ಮಾತ್ರ ಜಾಗರೂಕತನ ಹೇಳಿ, ಸೀತೆಯನ್ನು ಬಿಟ್ಟು ಬಿಡು, ಇಲ್ಲದೆ ಹೋದ್ರೆ ನೀನು ಕೊಂದೇ ಬಿಡ್ತೀನಿ ಅಂತ ಹೇಳಿ ಏನೋ ಒಂದು ಆ ವಾರ್ತೆ ಅವನಿಗೆ ತಲುಪಿಸಬೇಕಾಗಿತ್ತು. ಅಷ್ಟು ಮಾತ್ರ ತಲುಪಿಸಿ ಬಂದ್ಬಿಡ್ಬೋದಾಗಿತ್ತಲ್ಲ. ರಾಮಚಂದ್ರ ದೇವರು ಕೇಳಿದಾಗ, ಅಯ್ಯೋ ಸೀತಾದೇವಿ ನೋಡೋದು ಮರೆತು ಬಿಟ್ಟೆ ಸ್ವಾಮಿ ಅಂತ ನಾ ಹೇಳಿದ್ರೆ, ಅವಾಗ ನಿನ್ನ ಪರಿಸ್ಥಿತಿ ಏನಿತ್ತು ಅಂದಮೇಲೆ ಮರೆತು ಬಿಟ್ಟಿ ನನ್ನನ್ನ ಅಂತಂದ್ರೆ, ಏನೋ ಆಗಿದ್ದಾಗೋಯ್ತಪ್ಪ ಅಂತಂದಾಗ ಲಕ್ಷ್ಮಣ, ಭರತ, ಶತ್ರುಘ್ನರು ಬಂದರು. ಎಲ್ಲ ಅಸುರ ಜನ ವ್ಯಾಮೋಹವಾಗುವಂತಹ ಕಥಾ ಇದೆ ಇಲ್ಲಿ. ಕೊನೆಗೆ ಅವರು ಕೂಡ ಬಂದು ಕೇಳ್ತಾರೆ, ಲಕ್ಷ್ಮಣ ಏನೋ ನಿನಗೂ ನನ್ ಜ್ಞಾಪಕ ಆಗ್ಲಿಲ್ಲ? ಲಕ್ಷ್ಮಣ, ಭರತ ಹೇಳ್ದ, ಹೇಳಿಲ್ವೇನೋ, ಅತಿಗೇನು ಸೇರ್ಸ್ಕೋಬೇಡ, ಇರೋ ವಿಷಯ ಹೇಳ್ಬಿಡ್ತಾರೆ ಅಂತಂತ ಹೇಳಿದ್ದಾಗ ಹೋಯ್ತು, ಇನ್ನೇನು ಮಾಡುವ ಹಾಗಿಲ್ಲ. ಲಕ್ಷ್ಮಣ, ನಿನಗೂ ಜ್ಞಾಪಕ ಆಗ್ಲಿಲ್ಲೇನೋ? ಇಲ್ಲ ಸ್ವಾಮಿ, ಆಗಲಿಲ್ಲ. ಓಹೋ, ಈ ನಿನ್ನ ಇದನ್ನ ಮೂರ್ಛಾ ಸ್ಥಿತಿಯಲ್ಲಿ ಇದ್ದಾಗ ಆ ಸಮಯದಲ್ಲಿ ಸಂಜೀವನಿ ಪರ್ವತವನ್ನ ತಂದು ನಿಮ್ಮನ್ನೆಲ್ಲರನ್ನು ರಕ್ಷಣೆ ಮಾಡಿದ್ನಲ್ಲಪ್ಪ. ನಾನು ಕೂಡ ಸಂಜೀವನಿ ಪರ್ವತಕ್ಕೆ ಹೋದಾಗ ಪರಮ ಸುಂದರವಾದ ದ್ರವ್ಯಗಳೆಲ್ಲ ಇತ್ತಲ್ಲಿ. ನೋಡ್ತಾ 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 ನಾನು ಈ ಕಡೆ ಬರದೇನೆ, ನೀವು ಆಮೇಲೆ ಯಾವಾಗ ನೀವು ಭೇಟಿ ಆದಾಗ, ಇಲ್ಲ ನೀವು ಮರ್ತು ಬಿಟ್ಟೆ ನಾನು ಅಂತಂದಿದ್ರೆ ಬದುಕ್ತಾ ಇದ್ದೇನೋ ಇವತ್ತು? ಅಂದಮೇಲೆ ನಿನಗೂ ನನ್ನ ಜ್ಞಾಪಕ ಆಗಲಿಲ್ವಾ ಭರತ? ಒಂದು ಕ್ಷಣ ನಾನು ಸ್ವಲ್ಪ ನಿಧಾನ ಮಾಡಿದ್ರೆ ಅಗ್ನಿ ಪ್ರವೇಶ ಮಾಡಿ ದೇಹತ್ಯಾಗ ಮಾಡ್ತಾ ಇದ್ದೆಲ್ಲೋ. ನಾನು ಕೂಡ ರಾಮಚಂದ್ರ ದೇವರು ಕೇಳಿದಾಗ, ಏನೋ ಭರತನ ರಕ್ಷಣೆ ಮಾಡಲಿಲ್ಲ ಅಂದ್ರೆ, ಇಲ್ಲ ಸ್ವಾಮಿ ಮರೆತು ಬಿಟ್ಟೆ ಅಂತ ಹೇಳಿದ್ರೆ ಇರ್ತಿದ್ದೇನೆ ಇವತ್ತು. ಎಷ್ಟು ವೈಕುಂಠ ಸಮಾರ ಆಗಿ ಎಷ್ಟು ಎಳ್ಳು ನೀರು ಕುಡಿದು ಬಿಡ್ತಿದ್ದೇನೆ ಇವತ್ತಿಗೆ. ನಿನಗೂ ನನ್ನ ಜ್ಞಾಪಕ ಆಗಲಿಲ್ಲ. ಶತ್ರುಘ್ನ, ಶಂಖನಾಮಕ ರಾಕ್ಷಸನಿನ ಶಿರಚ್ಛೇದನ ಮಾಡುವುದಕ್ಕೆ 2 ಕ್ಷಣ, ನಾನು ಒಂದು ಕ್ಷಣದಲ್ಲಿ ಬಂದು ಅವನ ಕೈ ಹಿಡಿದಿದ್ದಿಲ್ಲ ಅಂದ್ರೆ 2ನೇ ಕ್ಷಣದಲ್ಲಿ ನಿನ್ನ ಶಿರ ಹಾರಿ ಹೋಗ್ತಾ ಇತ್ತಲ್ಲೋ. ನಿನ್ನನ್ನು ಕೂಡ ರಕ್ಷಣೆ ಮಾಡಿದ್ನಲ್ಲೋ ಸಮಯದಲ್ಲಿ, ನಿನಗೂ ನನ್ನ ಜ್ಞಾಪಕ ಆಗಲಿಲ್ಲ. ಬಾ, ಎಲ್ಲ ಜ್ಞಾಪಕ ಮಾಡಬೇಡಪ್ಪ, ನನ್ನ ಕೈಲಿ ಕೇಳಕ್ಕಾಗಲ್ಲ. ನಡೆದ ವಿಷಯದ ಬಗ್ಗೆ ಹೇಳಿದ್ರೇನೆ ನಿಮಗಿಷ್ಟು ತೊಂದರೆ ಆಗ್ತಾ ಇದೆ. ಅವನ ಪೂರ್ಣ ಸೇವೆಯನ್ನು ಮಾಡಿ ಧನ್ಯನಾಗ್ತಾ ಇದ್ದೀನಿ ನಾನು. ಇವತ್ತು ಒಂದು ದಿನ ಒಂದು ಸೇವೆ ಸಿಕ್ಕಿಲ್ಲ ಅಂದ್ರೆ ನನಗೆ ಎಷ್ಟು ದುಃಖ ಆಗ್ತಾ ಇದೆ. ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ ನೀವು. ಸರಿ, ಈಗ ಏನೋ ಆಗಿದ್ದಾಗೋಗಿದೆ ನೋಡು, ಈ ಸೇವಾ ಲಿಸ್ಟ್ ನೋಡು, ಇದರಲ್ಲಿ ಯಾವ ಸೇವಾ ಇಲ್ಲ, ಆ ಸೇವೆ ನೀನು ಸ್ವೀಕಾರ ಮಾಡು. ರಾಮಚಂದ್ರ ದೇವರು ಸೈನ್ ಹಾಕ್ತಾರೆ. ಮುಖ್ಯ ಪ್ರಾಣದೇವರಿಗೆ ಯಾವ ಸೇನೋ ಅಲ್ಲಿ ಸೇವೆನೇ ಸಿಗಬಾರದು ಅನ್ನೋ ರೀತಿಯಲ್ಲಿ ನಿರ್ಮಾಣ ಮಾಡಿದ್ರು. ಶೇಷದೇವರಿಗೆ ಜ್ಞಾನೋಪದೇಶ ಮಾಡುವರು ಮುಖ್ಯ ಪ್ರಾಣದೇವರು. ಅವ್ರಿಗೆ ಗೊತ್ತಾಗಲ್ವೇ? ಅವರಂದ್ರು, ಒಂದು ಸೇವೆ ಇದೆ, ಏನು ಆ ಕಳಿಸಿದಾಗ ಒಂದು ಚಿಟಿಕೆ ಹೊಡೆಯೋ ಸೇವೆಪ್ಪ, ಇದೊಂದು ನಾನೊಂದು ಸೇವೆ ತಗೊಳ್ತೀನಿ. ರಾಮಚಂದ್ರ ದೇವರ ಹತ್ರ ಹೋದ್ರು, ಸೈನ್ ಹಾಕು. ಇದೇನು ಸೈನು, ಸೇವಾನೋ ಬಿಟ್ಬಿಡ್ರು. ಎಲ್ಲರಿಗೂ ಕೊಟ್ಟು ನಮಗೆ ಕೊಟ್ಟಿಲ್ಲ ಅಂದ್ರೆ ಹೇ ಸ್ವಾಮಿ ದಯಮಾಡಿ ಸೈನ್ ಹಾಕಿದ್ರು, ಕೊಟ್ರು. ಎಲ್ಲರೂ ರಾತ್ರಿ ಮಲಗೋ ಸಮಯ ಎಲ್ಲರೂ ಹೊರಗಡೆ ಹೋದ್ರು, ಮುಖ್ಯ ಪ್ರಾಣದೇವರು ಅಲ್ಲೇ ಕುತ್ಕೊಂಡ್ಬಿಟ್ರು. ತಾಯಿ ಸೀತಾದೇವಿ ಬರ್ತಾಳೆ, ನೋಡ್ತಾಳೆ, ಏನದು ಗಂಡ ಹೆಂಡತಿ ಮಧ್ಯದಲ್ಲಿ ಈ ಒಳ್ಳೆ ಬ್ರಹ್ಮಚಾರಿ ಹೊರಡು, ನನ್ನ ಕೆಲಸ ಏನೋ ನೀತಿ ಆಕಳಿಸಬೇಕಾದ್ರೆ ಚಿಟಿಕೆ ಹೊಡೆಯೋ ಸೇವಾ, ಮಲಗ್ತಾ ಇದ್ದಾರೆ ಇವಾಗ ಆಕಳಿಸ್ತಾರೆ, ಚಿಟಿಕೆ ಹೊಡಿಬೇಕು ಪ್ರಸಂಗ, ಎದ್ದು ಹೋಗೋದಿಲ್ಲ. ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರಿಗೂ ನಂತರ ಹೇಳು ಮಾರ, ನನ್ನ ಸೇವಾ ಬಿಡೋದೇ ಇಲ್ಲ. ಸೀತಾನು ಅನುಗ್ರಹ ಮಾಡಬೇಕು, ಇವ್ರನ್ನೂ ಅನುಗ್ರಹ ಮಾಡಬೇಕು, ಮುಖ್ಯ ಪ್ರಾಣದೇವರಿಗೂ ಅನುಗ್ರಹ ಮಾಡಬೇಕು ಅಂತ ರಾಮಚಂದ್ರ ದೇವರಂದ್ರು, ನೋಡೋ ಒಂದು ಉಪಾಯ ಮಾಡ್ತೀನಿ. ನಾನು ಆಕಳಿಸಿದಾಗ ನೀ ಚಿಟಿಕೆ ಹೊಡೆಯೋದಲ್ವಾ, ಸ್ವಲ್ಪ ವ್ಯತ್ಯಾಸ ಮಾಡ್ತೀನಿ. ನೀ ಚಿಟಿಕೆ ಹೊಡೆದಾಗ ನಾ ಬಾಯಿ ತೆಗಿತೀನಿ, ನೀನು ನಿಲ್ಲಿಸಿದಾಗ ನಾ ಬಾಯಿ ಮುಚ್ಚುತ್ತೀನಿ, ಏನಂತಿ? ಆಗಲಿ ಸ್ವಾಮಿ ಅಂತ ನಮಸ್ಕಾರ ಮಾಡಿದ್ರು. ಹೋದ್ರು, ಗಂಧಮಾದನ ಪರ್ವತಕ್ಕೆ ಕೂತ್ಕೊಂಡ್ರು. ಜೈ ಜೈ ರಾಮ ಸೀತಾರಾಮ ಶ್ರೀ ಜಯ ರಾಮ ಅನ್ಕೋತ ಚಿಟಿಕೆ ಹೊಡಿತಾ ಕೂತ್ಕೊಂಡ್ಬಿಟ್ರು ಅವರು. ಅದು ನಿಲ್ಲಿಸ್ತಾನೆ ಇಲ್ಲ ಚಿಟಿಕೆನ. ದೇವರು ಅಂತ ಬಾಯಿ ತಕೊಂಡು ನಿಂತ್ಕೊಂಡ್ಬಿಟ್ಟ. ನಿಲ್ಲಿಸಿ ಇದು ಚಿಟಿಕೆ ಶುರು ಮಾಡಿದಾಗ ಬಾಯಿ ತೆಗಿತೀನಿ, ಚಿಟಿಕೆ ನಿಲ್ಲಿಸಿದಾಗ ಬಾಯಿ ಮುಚ್ಚುತ್ತೇನೆ ಅಂತ. ನಿಲ್ಲಿಸಿದ್ರೆ ತಾನೇ ಇಲ್ಲಿ ಧ್ಯಾನ ಮಾಡ್ತಾ 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 ಪ್ರಪಂಚವೇ ಮರೆತು ಬಿಟ್ಟಿದ್ದಾರೆ ಅವರು.
ಈ ಕಡೆ ಇವರು ಎಲ್ಲರೂ ನೋಡ್ತಾರೆ, ವೈದ್ಯರಿಗೆ ತೋರಿಸ್ತಾರೆ, ಅವರೆಲ್ಲ ನೋಡ್ತಾ ಇದ್ದಾರೆ, ಇಲ್ಲ ಎಲ್ಲ ಆಲ್ವೇಸ್ ರೈಟ್, ಆದ್ರೆ ಯಾಕೆ ಗೊತ್ತಾಗ್ತದೆ ಏನು ಪರಿಸ್ಥಿತಿ. ಕೊನೆಗೆ ಎಲ್ಲರೂ ಕಣ್ಣೀರು ಇಡ್ತಾರೆ, ದುಃಖ ಪಡ್ತಾ ಇದ್ದಾರೆ, ನಾನಾ ದುಃಖಗಳು. ಕೊನೆಗೆ ನಾರದರು ಬಂದು, ಸ್ವಾಮಿ ರಾಯ ಮುಖ್ಯ ಪ್ರಾಣ, ನೀನು ಆನಂದೋದ್ರೇಕದಲ್ಲಿ ನೀನು ನಾರಾಯಣ ಇಬ್ರು ಸುಖವಾಗೇ ಇದ್ದೀರಪ್ಪ, ಮಧ್ಯದಲ್ಲಿ ಇದ್ದವರು ಲಕ್ಷ್ಮಣ ಭರತ ಶತ್ರುಘ್ನ ಇಡೀ ಅಯೋಧ್ಯ ಪಟ್ಟಣವೇ ಬಹಳ ದುಃಖದಲ್ಲಿದೆಯಪ್ಪ, ದಯಮಾಡಿ ಬಂದು ಈ ಮೊದಲು ಈ ಚಿಟಿಕೆ ಹೊಡೆಯೋದು ನಿಲ್ಲಿಸು, ಒಂದು ರಾಮಚಂದ್ರನ ಪಾದಕ್ಕೆ ಬೀಳು ತಂದಾಗ ಒಂದು ನಮಸ್ಕಾರ ಮಾಡಿ, ಅಪರಾಧ ಆಯ್ತು ಸ್ವಾಮಿ ಕ್ಷಮಿಸು ಅಂದ್ರೆ ಅವಾಗ ರಾಮದೇವರಂತ, ನೋಡು ನನಗಾಗಲಿ ನಿನಗಾಗಲಿ ಇದರಿಂದ ಏನು ದುಃಖ ಆಗಲಿ ನಾಶ ಏನು ಧಕ್ಕೆ ಏನೂ ಇಲ್ಲ, ನಮಗಿದ್ರಿಂದ ನಷ್ಟ ಏನೂ ಇಲ್ಲ. ಆದರೆ ನಷ್ಟವಾಗಿದ್ದು ಇವರಿಗೆ, ಲಕ್ಷ್ಮಣ ಭರತ ಶತ್ರುಘ್ನರಿಗೆ. ನನ್ನ ಸೇವೆಯನ್ನು ಭಕ್ತಿಯಿಂದ ನೀನು ಮಾಡ್ತಾ ಇದ್ದಿ, ನಿನ್ನ ಸೇವೆಯನ್ನ ನಾನು ವಿಶೇಷವಾಗಿ ವಾತ್ಸಲ್ಯದಿಂದ, ನಿನ್ನ ಮೇಲಿನ ಒಂದು ವಿಶೇಷವಾದ ಪ್ರೀತಿಯಿಂದ ನೀನು ಮಾಡಿದ ಭಕ್ತಿಯನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೆ. ನಮ್ಮಿಬ್ಬರಲ್ಲಿರುವ ಈ ಪ್ರೀತಿ ವಾತ್ಸಲ್ಯವನ್ನು ದೂರ ಮಾಡಬೇಕು ಅಂತ ಹೇಳಿ ಈ ಪ್ರಯತ್ನಗಳು ಮಾಡಿದ್ರು. ಯಾರಿಗೆ ದುಃಖ ಆಯ್ತು ಇದರಿಂದ? ಈ ಲಕ್ಷ್ಮಣ ಭರತಾದಿಗಳಿಗೆ ಆಯ್ತು, ಹೊರತಾಗಿ ನಮಗೆ ನಿನಗೆ ಏನಾಗಿಲ್ಲಪ್ಪ. ಅದಕ್ಕೋಸ್ಕರವಾಗಿ ಯಾರಾದರೂ ಸತ್ಕರ್ಮಗಳನ್ನು ಮಾಡ್ತಾ ಇದ್ರೆ, ಸೇವಾದಿಗಳು ಮಾಡ್ತಾ ಇದ್ರೆ ಉತ್ಸಾಹಾದಿಗಳನ್ನು ಕೊಡೋಣ, ಸಾಧನಾದಿಗಳನ್ನು ಮಾಡಿಸೋಣ. ಈ ಆರಾಧನಾ ಪ್ರಸಂಗಗಳು, ಭಗವಂತನ ವಿಶೇಷವಾದಂತಹ ಉತ್ಸವಾದಿಗಳ ಪ್ರಸಂಗದಲ್ಲಿ ಇಂಥವೆಲ್ಲ ನಡೀತಾ ಇರ್ತಾವಂತಹ ಅನರ್ಥಗಳೆಲ್ಲ. ಹಾಗಾಗಿ ಅಧಿಕಾರದ ಒಂದು ಪ್ರಸಂಗವೋ ಅಥವಾ ಇನ್ಯಾವುದೋ ಒಂದು ಕೀರ್ತಿಯ ವಿಚಾರವೋ ಯಾವುದೋ ಒಂದು ಕಾರಣಗಳಿಂದ ಆ ಅನರ್ಥಗಳು ನಮ್ಮಲ್ಲಿ ನಡೀತದೆ. ಆದಷ್ಟು ಇಂತಹದ್ದನ್ನು ತಿದ್ದಿಕೊಳ್ಳೋಣ. ಭಗವತ್ ಸೇವೆಯನ್ನ ಶ್ರದ್ಧಾಭಕ್ತಿಯಿಂದ ನಾವೆಲ್ಲರೂ ಭಗವಂತನ ದಾಸರು ಅಂತನ್ನುವ ಮನಸ್ಸಿನಲ್ಲಿ ಇದನ್ನ ಇಟ್ಟುಕೊಂಡು, ನಂಬಿಕೆಯನ್ನು ಇಟ್ಟುಕೊಂಡು ಸಾಧನೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಎನ್ನುವುದನ್ನೆಲ್ಲ ಇಲ್ಲಿ ನಮಗೆ ವ್ಯಾಖ್ಯಾನಕಾರರು ವರ್ಣನೆ ಮಾಡಿಕೊಟ್ಟಾರೆ. ಅಂತಹ ಸೇವೆಯನ್ನ ಮಾಡೋಣ. ಕುರಂಗ ನಾಮಕ ರಾಕ್ಷಸ ಕಾಗೆಯ ರೂಪ, ಕಾಗೆಯಲ್ಲಿ ಇದ್ದುಕೊಂಡು ರುದ್ರದೇವರ ವರ ಅವನಿಗೆ, ಕಾಗೆಗಳಿಗೆ ಎಲ್ಲಿ ತನಕ 2 ಕಣ್ಣು ಇರುತ್ತದೆ ಅಲ್ಲಿ ತನಕ ನಾನು ಬದುಕಿರಬೇಕು ಅಂತ. ಈ ಕಾಗೆ ಸತ್ತು ಹೋದ್ರೆ ನಾನು ಮತ್ತೆ ಇನ್ನೊಂದು ಕಾಗೆ ಹುಟ್ಟಿದಾಗ ಅದಕ್ಕೆ 2 ಕಣ್ಣು ಬಂದ್ರೆ ಮತ್ತೆ ಅಲ್ಲಿ ನಾನು ಇರಬೇಕು. ಈ ತರಹದ ವರವನ್ನ ಬೇಡಿದ್ದ. ಈ ಜಯಂತ ಕಾಗೆಯ ರೂಪವನ್ನ ಏನೋ ಸ್ವೇಚ್ಛೆಯಿಂದ ಕಾಗೆಯ ರೂಪವನ್ನು ಧಾರಣ ಮಾಡಿದ್ದ. ಅವನಿಗೆ ಈ ಕುರಂಗ ನಾಮಕ ರಾಕ್ಷಸನಿಗೆ ಏನೋ ಒಂದು ಸ್ಥಳ ಕೊಡೋಣ ಅಂತಂತ ಹೇಳಿ ಆಶ್ರಯ ಕೊಟ್ಟು ಬಿಟ್ಟ. ಮಾಡಿದ ಕೆಲಸ ಏನು ಅಂತಂದ್ರೆ, ಸೀತಾದೇವಿಯ ತೊಡೆ ಮೇಲೆ ರಾಮಚಂದ್ರ ದೇವರು ಮಲಗಿದಾಗ ಬಂದು ಸ್ತನಕ್ಕೆ ಹಿಂಸಾ ಕೊಟ್ಟಿದ್ದಾನೆ. ಯಾವಾಗ ಕುಕ್ಕಿದ ತಕ್ಷಣ ಭಗವಂತ ಅಲ್ಲೇ ಒಂದು ಇದನ್ನ ಹುಲ್ಲಿನ ಕಡ್ಡಿ ತಗೊಂಡು ಬ್ರಹ್ಮಾಸ್ತ್ರವನ್ನ ಅಭಿಮಂತ್ರಿಸಿ ಬಿಟ್ಟರೆ ತಕ್ಷಣದಲ್ಲಿ ರಾಕ್ಷಸ ಸತ್ತೇ ಹೋಗಿದ್ದಾನೆ. ಆ ಜಯಂತನ ಮಾತ್ರ ಕ್ಷಮ ಮಾಡಿ ದೇವರ ಅನುಗ್ರಹ ಮಾಡಿದ. ತಪ್ಪಿಗೆ ಅಲ್ಲೂ ಶಿಕ್ಷಾ ದೇವರು ಕೊಟ್ಟಿದ್ದಾನೆ, ಮುಂದೆ ಉದ್ಧಾರ ಮಾಡಿದ ಅಂತನೂ ಶ್ರೀಮದ್ ಆಚಾರ್ಯ ವರ್ಣನೆ ಮಾಡಿದ್ದಾರೆ. ನಂತರ ಮುಂದೆ ಈಗ ಮತ್ತೆ ಇನ್ನೊಂದು ಕಾಗೆ ಇದೆ, ಮತ್ತೆ ಅದಕ್ಕೆ 2 ಕಣ್ಣು ಬಂತಂದ್ರೆ ಮತ್ತೆ ಬದುಕೇ ಬರುತ್ತಾನಲ್ಲ ಅಂತಂದ್ರೆ ಅದಕ್ಕೆ ರಾಮಚಂದ್ರ ದೇವರಂದ್ರು, ಇನ್ನು ಮುಂದೆ ಬರುವಂತಹ ಯಾವ ಯಾವ ಕಾಗೆಗಳಿವೆ ಇನ್ನು ಎಲ್ಲಾ ಕಾಗೆಗಳು ಅವೆಲ್ಲ ಬರೀ 1 ಕಣ್ಣಿನ ಕಾಗೆಗಳಾಗಲಿ ಹೊರತು 2 ಕಣ್ಣು ಯಾವ ಕಾಗೆಗೂ ಬರೋರು ಬೇಡ ಅಂತ. ಅಲ್ರಿ, ಇವನೊಬ್ಬನು ಪಾಪ ಕೆಲಸ ಮಾಡಿದ್ದಕ್ಕೆ ಈ ಕಾಗೆ ಇಡೀ ಕುಲಕ್ಕೆ ಯಾಕೆ ಶಾಪ ಕೊಟ್ಟಿದ್ದು ಅಂದ್ರೆ, ಇವುಗಳು ಅವನಿಗೆ ಆಶ್ರಯ ಕೊಟ್ಟವಲ್ಲ, ಅವನು ಮಾಡುವಂತಹ ಪಾಪಕರ್ಮಗಳಿಗೆ ಈ ಕಾಗೆಗಳೇ ತಾವಾಗಿ ಆಹ್ವಾನ ಕೊಟ್ಟಿದ್ದಾವೆ. ನೀನು ನಮ್ಮಲ್ಲಿರೋ ತನಕ, ಯಾಕಂದ್ರೆ ನಮಗೆ ಆಯುಷ್ಯ ಇಷ್ಟು ಅಂತ ಸೀಮಿತನೇ ಇಲ್ಲ, ನಾವು ಸತ್ತಾಗ ನಮ್ಮ ಆಯುರ್ಮಾನ ಮುಗಿದಂತೆ, ಹಾಗೆ ನಮ್ಮಲ್ಲಿ ಇದ್ಬಿಡು, ನೀನು ಅಜರಾಮರಣನಾಗಿರ್ತೀಯ ಅನ್ನುವ ಈ ಭಾವನಾದಿಗಳಿಂದ ಆ ರಾಕ್ಷಸನಿಗೆ ಇವರ ಆಶ್ರಯ ಕೊಟ್ಟಿದ್ದಕ್ಕೆ ರಾಮಚಂದ್ರ ದೇವರು ಶಿಕ್ಷೆ ಕೊಟ್ಟರು. ಆ ಶಿಕ್ಷಾನೂ ಪೂರ್ಣವಾಯಿತು. ಅದಕ್ಕೆ ತಕ್ಕಂತೆ ಇವತ್ತಿಗೂ ನಾವೆಲ್ಲ ಕಾಗೆಗಳಿಗೆ 2 ಕಣ್ಣು ಇದ್ದಂತೆ ಕಾಣಿಸತ್ತಷ್ಟೇ. ಒಂದೇ ಇಂದ್ರಿಯನೇ ಅದೇ ಈ ಕಡೆಯಿಂದ ಈ ಕಡೆ ಬರ್ತಾ ಇರ್ತದೆ, ನೋಡತ್ತಷ್ಟೇ ಅದು ಹೊರತು ಒಂದು ಕಡೆ ಮಾತ್ರ ದೃಷ್ಟಿ ಅದಕ್ಕೆ, ಇನ್ನೊಂದು ಕಡೆ ಇಲ್ಲ. ಹೀಗೆ ಅದನ್ನು ತಿಳಿಸಿಕೊಟ್ಟು ಅಲ್ಲಿಂದ ಸೀತೆಯನ್ನ ಅನುಗ್ರಹ ಮಾಡಿ ಉದ್ಧಾರ ಮಾಡಿದಂತಹ ಸ್ವಾಮಿ ಈ ಕುರಂಗನಾಮಕ ರಾಕ್ಷಸನ ಸಂಹಾರ ಮಾಡೋದ್ರಿಂದ ನಮಗೆ ತೋರಿಸಿಕೊಟ್ಟದ್ದೇನೆಂದ್ರೆ ಮಾತ್ಸರ್ಯಕ್ಕೆ ನಿಯಾಮಕನಾದಂತಹ ರಾಕ್ಷಸ ಅಂತ. ಹಾಗಾಗಿ ಇವನ ಸಂಹಾರ ಮಾಡೋದ್ರಿಂದ ನಮ್ಮಲ್ಲಿರುವ ಮಾತ್ಸರ್ಯವನ್ನು ನಾಶ ಮಾಡಿ ಭಗವಂತ ನಮ್ಮನ್ನು ಅನುಗ್ರಹಿಸಲಿ, ಉದ್ಧರಿಸಲಿ ಅಂತ ಹೇಳಿ ಇಷ್ಟು ಭಗವಂತನನ್ನ ಪ್ರಾರ್ಥನೆ ಮಾಡಿ ಮುಂದೆ ಆ ಸೀತಾ ಕಲ್ಯಾಣದ ರಾಮದೇವರ ಸೀತಾದೇವಿಯ ವೈಭೋಗವಾದ ಕಲ್ಯಾಣದ ಉತ್ಸವವನ್ನೆಲ್ಲ ಸುಂದರವಾಗಿ ವರ್ಣನೆ ಮಾಡಿಕೊಟ್ಟಿದ್ದಾರೆ. ರಾಮೇಂದ್ರನಾಂ ಹೃದಯ ರಾಮೇನ ರಾಶಿ ಕುಲ ಧೀಮೇ ಮನೋಧ್ಯ ರಮತಾ ಗೋಮೇದಿನಿ ಜಯಿತ ಹೋಮೇಯ ಗಾಧಿಸುತ ಕಾಮೇ ನಿವಿಷ್ಟ ಮನಸಿ ಶ್ಯಾಮೇ ಸದಾ ತ್ವಯಿ ಮಾಮೇಯ ಜಿತಾ ಮೇಯ ತಾಪಸಜ ರಾಮೇ ಗತಾಧಿಕ ಸಮೇ ಭೀಮೇಶ ಚಾಸದಲ ನಾಮೇಯ ಶೌರ್ಯ ಜಿತ ಪಾಮೇಕ್ಷಣೇ ವಿಜಯಿನಿ ನೃಣಾಂ. ಸಕಲ
ಜೀವರಾಶಿಗಳು ಅಂತ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಹೃದಯಾಭಿರಾಮಿ, ತನ್ನ ಎಲ್ಲ ಪ್ರತಿಯೊಬ್ಬ ಜೀವರಾಶಿಗಳ ಹೃದಯದಲ್ಲಿ ಇದ್ದುಕೊಂಡು ಎಲ್ಲ ಜೀವರಾಶಿಗಳಿಗೂ ಕೂಡ ವಿಶೇಷವಾಗಿ ಪ್ರಿಯತಮನಾಗಿದ್ದಾನಂತೆ. ಅಪೇಕ್ಷಿತವಾದ ಫಲವನ್ನು ಕೊಟ್ಟು ಅಸ್ಥಿಗತವಾದ ಪಾಪಗಳನ್ನೆಲ್ಲ ನಾಶ ಮಾಡಿ ಪೂರ್ಣಾನುಗ್ರಹ ಮಾಡುವಂತಹ ರಾಮಚಂದ್ರ ಅಂತ ಸ್ತೋತ್ರ ಮಾಡ್ತಾರೆ. ದಾಸವರಣ್ಣರು ಅಂದಿದ್ದಾರೆ, ರಾಯಂಬ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತಿಗತವಾದ ಅತಿ ಪಾಪವನ್ನು ಮಾಯವನು ಮಾಡಿ ಮಹಾರಾಯ ಮುಕ್ತಿ ಕೊಡುವ ದಯವನು ವಾಲ್ಮೀಕಿ ಮುನಿರಾಯ ಬಲ್ಲ ರಾಮಯಂಬುವ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನೋ ಬಲ್ಲರಯ್ಯ. ಅಂತಹ ರಾಮಮಂತ್ರವನ್ನು ಜಪಿಸಿ ನಾವೆಲ್ಲರೂ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವುದನ್ನು ತೋರಿಸಿಕೊಡ್ತಾ, ನರಾಶಿ ಕುಲ ಭೀಮೆ, ರಾಕ್ಷಸರ ವಂಶಕ್ಕೆ ಭಯಂಕರವಾಗಿರುವಂತಹ ಯಾರು? ಗೋಮೇದಿನಿ ಜೈತಪೋಮೇಯ ಗಾಧಿಸುತ ಕಾಮೆ, ಅಂದರೆ ಗೋ ಅಂದರೆ ಸ್ವರ್ಗ, ಆಮೇಲೆ ಮೇದಿನಿ ಅಂದರೆ ಭೂಮಿ, ಇವುಗಳನ್ನು ಗೆದ್ದು ತನ್ನ ವಶವನ್ನು ಪಡಿಸಿಕೊಂಡವರು ಯಾರೋ? ತಪಃ, ಯಾವುದರಿಂದ? ತಪಸ್ಸಿನಿಂದ ಪಡೆದಂತಹ ಅಮೇಯ, ಅಪ್ರಮೇಯನಾದಂತಹ, ಸಾಮಾನ್ಯರಿಗೆ ತಿಳಿಯಲು ಸಾಧ್ಯವಿಲ್ಲ ಆ ವಿಶ್ವಾಮಿತ್ರರ ಮಹಿಮಾವನ್ನ. ಅವರೆಲ್ಲ ಸಾಧಕರಿಗೆ ಮಾತ್ರ ವಿಶ್ವಾಮಿತ್ರರು ಅಂದ್ರೆ ಏನು, ಅವರ ಸಾಧನೆ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಅಂತಹ ಗಾದಿಸುತನಾದಂತಹ ಮಹಾನುಭಾವ ವಿಶ್ವಾಮಿತ್ರನ ಕಾಮೆ, ಅಭಿಲಾಷೆಯನ್ನ, ಅಂದ್ರೆ ಅವರ ಅಪೇಕ್ಷಿತವಾದ ಕಾರ್ಯ ಏನಿದೆ, ಆ ಸುಬಾಹು ಮಾರೀಚರ ನಿಗ್ರಹ ಆಗಬೇಕಾಗಿದೆ, ತಾವು ಮಾಡಬೇಕಾದ ಯಜ್ಞ ಪೂರ್ಣ ಆಗಬೇಕಾಗಿದೆ. ಹಾಗಾಗಿ ಸ್ವಾಮಿ ನೀವು ಬರಬೇಕು ಅಂತ ಹೇಳಿ ರಾಮಚಂದ್ರನನ್ನ ದಶರಥರ ಹತ್ತಿರ ಬಂದು ಆ ರಾಮಚಂದ್ರನನ್ನ ಕರೆದುಕೊಂಡು ಹೋಗ್ತಾರೆ ಮಹಾನುಭಾವರು. ಕರೆದುಕೊಂಡು ಹೋಗಿ ಮಾಡಿದ ಕಾರ್ಯವೇನು? ನಿವಿಷ್ಟ ಮನಸ್ಸಿ, ನಿಶ್ಚಲವಾದಂತಹ ಮನಸ್ಸು, ಶ್ಯಾಮೆ, ಅದು ಎಂತಹ ವ್ಯಕ್ತಿಯ ಮೇಲೆ? ಪರಮ ಸುಂದರವಾದ ಶ್ಯಾಮವರ್ಣಯುಕ್ತನಾದಂತಹ ಪರಮಾತ್ಮನ ಮೇಲೆ. ಜಿತ ಅಮೇಯ ತಾಪಸಜ ರಾಮೆ, ಎಂತಹ ವ್ಯಕ್ತಿಯಲ್ಲ? ಯಾವ ಇಂದ್ರಿಯವನ್ನ ಗೆದ್ದು ಸಕಲ ಭಕ್ತರನ್ನು ಅನುಗ್ರಹ ಮಾಡುವಂತಹ, ಅಥವಾ ಯಾರಿಂದಲೂ ತಿಳಿಯಲು ಶಕ್ಯನೇ ಆಗಲು ಸಾಧ್ಯವಿಲ್ಲ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ತ ಮನಸಾಸ ಅಂತ ಶ್ರುತಿಗಳೆಲ್ಲ ವರ್ಣನೆ ಇದೆ. ದೇವರನ್ನ ಪರಿಪೂರ್ಣವಾಗಿ ಯಾರು ತಿಳಿಯಲು ಸಾಧ್ಯವಿಲ್ಲ. ಇಂತಹ ಸ್ವಾಮಿ ಅವನು ಯಾರು? ಭಾರ್ಗವನ ಅಂದ್ರೆ ಪರಶುರಾಮ ರೂಪಿಯಾದ ಭಗವಂತ ಸ್ವಾಮಿ. ಗತಾಹಿ ಕಸವೇ, ಅಂದ್ರೆ ತನಗಿಂತ ಉತ್ತಮರು ಅಥವಾ ತನಗಿಂತ ಸಮಾನರು ಪ್ರಪಂಚದಲ್ಲಿ ಇಲ್ಲಿ ಯಾರೂ ಇಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿ ತೋರಿಸಿಕೊಡಬೇಕಾಗಿದೆ. ಹಾಗಾಗಿ ಪರಶುರಾಮ ದೇವರು ಬೇರೆಯಲ್ಲ, ರಾಮಚಂದ್ರ ದೇವರು ಬೇರೆಯಲ್ಲ, ಇಬ್ಬರು ಒಂದೇ ಅನ್ನೋದನ್ನು ತೋರಿಸಿಕೊಡಬೇಕು. ಭೀಮೇಶ ಚಾಪದಲ ನಾಮೇಯ ಶೌರ್ಯಜಿತ ರಾಮೇಕ್ಷಣಿ. ಭೀಮ ಅತ್ಯಂತ ಭಯಂಕರವಾದಂತಹ ಈಶಚಾಪ, ಇಂತಹ ಕೆಲಸ ಮಾಡಿದರು ರಾಮಚಂದ್ರ ದೇವರು. ಮುಂದೆ ಪರಶುರಾಮ ದೇವರ ವಿಚಾರದಲ್ಲಿ ಅದನ್ನ ಸ್ಪಷ್ಟ ಮಾಡ್ತಾರೆ. ಶಾರ್ಂಗಧನಸ್ಸನ್ನೇ ಧರಿಸಿದಂತಹ ಭಗವಂತನಿಗೆ ಈ ಶಿವಧನಸ್ಸನ್ನ ದೇವರು ಧಾರಣೆ ಅದನ್ನ ಎತ್ತಿಬಿಟ್ಟು ಭಂಗ ಅದನ್ನ ನಾಶ ಮಾಡಿದ, ಮುರಿದ. ಮುಂದೆ ಸೀತಾದೇವಿ ಒಂದು ಹಾರವನ್ನು ಹಾಕಿದಳು ಅಂತಂದ್ರೆ ಇದೇನು ದೊಡ್ಡದೇ ಅಲ್ಲ ಅಂತಾರೆ ಮಹಾನುಭಾವರು. ಬ್ರಹ್ಮಾಂಡವನ್ನೇ ಭಗವಂತ ವಾಯುದೇವರಿಗೆ ಎಂತಹ ಅನುಗ್ರಹವನ್ನು ಮಾಡಿದ್ದಾನೆ ಅಂತಂದ್ರೆ ಇಡೀ ಸಮಸ್ತ ಬ್ರಹ್ಮಾಂಡವನ್ನ ಎರಡು ಭಾಗ ಮಾಡಿ ತಾಳ ಹಾಕುವ ಸಾಮರ್ಥ್ಯವನ್ನು ವಾಯುದೇವರಿಗೆ ಭಗವಂತ ಕೊಟ್ಟಾಗ ಶಿವಧನಸ್ಸನ್ನ ಎತ್ತಿ ಅದನ್ನು ಭಂಗ ಮಾಡುವುದು ಭಗವಂತನಿಗೆ ಅದೇನು ದೊಡ್ಡ ಸಾಧನೆಯ? ಅನಂತ ಬಲಸ್ಯ ಕಿಂಚ ಏತತ್ ಅಮೇಯ ಶೌರ್ಯ ಅಂತಾರೆ. ದೇವರ ಸಾಮರ್ಥ್ಯ ಎಷ್ಟು ಅಂತ ಊಹೆ ಮಾಡಲು ಸಾಧ್ಯವಿಲ್ಲ. ಅಪರಿಮಿತವಾದಂತಹ ಸಾಮರ್ಥ್ಯ ಪರಮಾತ್ಮನಲ್ಲಿ ಇರುವಂತಹದ್ದು. ಇಂತಹ ಸ್ವಾಮಿ ಜಿತ ತನ್ನ ವಾಮೇಕ್ಷಣಿ, ತನ್ನನ್ನ ಎಲ್ಲ ದುಷ್ಟರನ್ನ, ಅಂದ್ರೆ ಯಾರ್ಯಾರು ಈ ಸಾಧನೆ ಮಾಡ್ತೀವಿ, ಸೀತಾದೇವಿಯನ್ನ ನಾವು ಒಲಿಸಿಕೊಳ್ತೀವಿ ಅಂತ ಯಾರ್ಯಾರು ಈ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರು ಅದನ್ನೆಲ್ಲ ನಾಶ ಮಾಡಿ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯುವುದಿಲ್ಲ. ಹರಿಚಿತ್ತ ಸತ್ಯ ಹರಿಚಿತ್ತ, ನನ್ನ ಚಿತ್ತಕ್ಕೆ ಬಂದದ್ದೇ ನಡೀತದೆ ಅಂತ ತೋರಿಸುವುದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ? ತಾನು ವಾಮೇಕ್ಷಣಿ ಆ ಸೀತಾದೇವಿಯನ್ನ ಸದಾ ವಿಜಯಿನಿ, ಯಾವಾಗಲೂ ಕೂಡ ಭಗವತ್ ಚಿಂತನೆ ಮಾಡ್ತಾ ಜಯಶಬ್ದವಾಚ್ಯನಾದ ಭಗವಂತನ ಉಪಾಸನೆ ಮಾಡ್ತಾ ತನ್ನಲ್ಲಿ ಯಾವಾಗಲೂ ಜಯವನ್ನ ಸಾಧಿಸಿ ಇನ್ನೊಬ್ಬರಿಗೂ ಜಯವನ್ನ ಕೊಟ್ಟು ಮಂಗಳವನ್ನ ಕೊಟ್ಟು ಅವರ ವಿಶೇಷವಾದ ಭಗವಂತನಲ್ಲಿ ಭಕ್ತಿಯನ್ನ ಕೊಟ್ಟು ರಾಮಚಂದ್ರ ದೇವರ ಪೂರ್ಣವಾದ ಅನುಗ್ರಹವನ್ನು ಪಡೆದು ನಮ್ಮೆಲ್ಲರಿಗೂ ವಿಶೇಷವಾದ ಸೌಭಾಗ್ಯವೋ ಸಂತಾನವೋ
ಆರೋಗ್ಯವೋ ಧನವೋ ಇನ್ಯಾವುದು ನಾನಾ ತರಹದ ಸಂಪತ್ತೋ ಅಥವಾ ಸಂಸಾರವೆಂಬ ಬಂಧನದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಸ್ವರೂಪಾನಂದ ಮೋಕ್ಷಾನಂದ ಅದನ್ನು ಕೊಟ್ಟು ಪೂರ್ಣಾನುಗ್ರಹ ಮಾಡುವಂತಹ ಅವಳ ಒಂದು ಕುಡಿ ನೋಟ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶನೇಮಾವೃತಿ ಬಂಧಮೋಕ್ಷಾ ಯಸ್ಯ ಅಪಾಂಗ ಲವಮಾತ್ರದ ಊರ್ಜಿತಾಸ ಶ್ರೀ ಯತ್ ಕಟಾಕ್ಷ ಬಲವತ್ತು ಯಜಿತನ್ನವಾಮಿ ಅಂತ ಸ್ತೋತ್ರ ಮಾಡ್ತಾರೆ. ಅವಳ ಒಂದು ಕುಡಿ ನೋಟದಿಂದ ಸೃಷ್ಟಿಸ್ಥಿತಿ ಲಯಾದಿಗಳೆಲ್ಲ ನಡೆದು ಹೋಗ್ತದೆ, ಭಗವಂತನ ಕೃಪೆಯಿಂದ ಇದೆಲ್ಲ ನಡೀತದೆ ಅಂತ ಸ್ತೋತ್ರ ಮಾಡುವಂತಹ ಆ ಜಗನ್ಮಾತೆಯಾದ ಲಕ್ಷ್ಮೀದೇವಿ ಅವಳೇ ಸೀತಾರೂಪದಲ್ಲಿ ಬಂದು ರಾಮಚಂದ್ರನ ಆ ಅನುಗ್ರಹ ರೂಪವಾದಂತಹ ದೃಷ್ಟಿಗೆ ಪಾತ್ರಳಾಗಿ ಜಯಶೀಲಳಾಗಿ ಮಂಗಳ ಸ್ವರೂಪಳಾಗಿ ಮಂಗಳದಾಯಕಳಾದಂತಹ ಸೀತಾದೇವಿಯನ್ನ ಭಗವಂತ ರಾಮಚಂದ್ರ ದೇವರು ತಾವು ಮಾಡಿದ ಕಾರ್ಯ ರಾಮಚಂದ್ರ ದೇವರಲ್ಲಿ ತನ್ನ ಮನಸ್ಸನ್ನ ಇಟ್ಟಳು, ಶ್ರದ್ಧಾಭಕ್ತಿಯನ್ನ ಇಟ್ಟಳು. ಅದಕ್ಕೆ ರಾಮಚಂದ್ರ ದೇವರು ಆ ಒಂದು ಶ್ರದ್ಧಾಭಕ್ತಿಯನ್ನ ಸ್ವೀಕರಿಸಿ ಕೊನೆಗೆ ಅವಳನ್ನೇ ತನ್ನನ್ನೇ ತಾನು ಒಪ್ಪಿಸಿಬಿಟ್ಟ ಅಂತ. ಅವಳು ಮಾಡಿದಂತಹ ಭಕ್ತಿ ಶ್ರದ್ಧಾ ಸಾಧನೆಗೆ ತನ್ನನ್ನೇ ಅರ್ಪಣೆ ಮಾಡಿಕೊಂಡ ಅಭಿಪ್ರಾಯ. ಶುಭಮುಹೂರ್ತ ಕಾಲದಲ್ಲಿ ಆ ಜನಕರಾಜ ಮತ್ತೆ ದಶರಥ ಮಹಾರಾಜ ಎಲ್ಲ ವಸಿಷ್ಠಾದಿ ಮಹರ್ಷಿಗಳು ಬೃಹಸ್ಪತ್ಯಾಚಾರ್ಯ ಮೊದಲಾದಂತಹ ಸಕಲ ಬ್ರಹ್ಮಾದಿ ಸಕಲ ದೇವಾನುದೇವತೆಗಳ ಸನ್ನಿಧಾನದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಆಮೇಲೆ ಸೀತಾ ಊರ್ಮಿಳಾ ಮಾಂಡವಿ ಶ್ರುತಕೀರ್ತಿ ಹೀಗೆ 4 ಕನ್ಯೆಯರಲ್ಲ 4 ಆ ವರರಿಗೆ ಕೊಟ್ಟು ವೈಭವವಾದ ರೀತಿಯಲ್ಲಿ ವಿವಾಹವನ್ನ ಮಾಡಿದ್ದಾರೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಮೋಹ ಸುರರ್ಗ ಋತ್ಮಾಂಧತಃ ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನಾ ಕಂಠೆ ಬದ್ಧಾಭಿ ಸುಭಗೆ ಚಿರಂಜೀವಮಯ ಸಹ ಮಾಂಗಲ್ಯಧಾರಣ ಮುಹೂರ್ತಸ್ಸು ಮುಹೂರ್ತೋಸ್ತು. ವೈಭೋಗವಾಗಿ ರಾಮಸೀತೆಯರ ವಿವಾಹವಾಗಿದೆ. ವ್ಯಾಖ್ಯಾನಕಾರ ಇಲ್ಲೂ ಸ್ವಲ್ಪ ಸುಂದರವಾಗಿ ಸ್ತೋತ್ರ ಮಾಡ್ತಾರೆ. ಸೀತಾದೇವಿಗೆ ಅಷ್ಟು ಸುಲಭವಾಗಿ ದೇವರು ತಲೆ ಬಾಗಲಿಲ್ಲಂತೆ. ಹಾರ ಹಾಕಬೇಕಾದ ಪ್ರಸಂಗದಲ್ಲೆಲ್ಲ ಆ ಸೀತಾದೇವಿ ಹಾರೋದಕ್ಕೆ ಯಾಕಂದ್ರೆ ಆ ಪ್ರಸಂಗ ಎಷ್ಟಿತ್ತು ಅಂದ್ರೆ ಸೀತಾದೇವಿ ಇನ್ನು ಸೊಂಟದ ತನಕ ಇದ್ಲಂತ ಅಷ್ಟೇ ಇನ್ನು. ಹಾಗಾಗಿ ಅವಳ ಆ ಎತ್ತರ ಇದ್ದಿಲ್ಲ. ಆದ್ರೆ ಹಾರಿದರೆ ಅದೊಂದು ಗಾಂಭೀರ್ಯಕ್ಕೆ ಧಕ್ಕೆ, ಹಾಗಾಗಿ ಹಾರುವಂತಿಲ್ಲ. ರಾಮಚಂದ್ರ ದೇವರು ಹೆಣ್ಣಿನ ಮುಂದೆ ತಲೆಬಾಗೋದು ಹೇಗೆ ಅಂತ ಅವರು ಬಗ್ತಾ ಇಲ್ಲ. ಲಕ್ಷ್ಮಣ ಭರತ ಮೊದಲಾದವರಿಗೆ ಇದೆಲ್ಲ ದೊಡ್ಡ ಚಿಂತೆ ಆಯಿತು. ಏನು ಮಾಡಬೇಕು ಈ ರಾಮನ ಹೇಗೆ ಈ ಒಂದು ಹಾರ ಹಾಕಿಸಿ ಭಗವಂತನ ಅನುಗ್ರಹ ಪಡೆಯುವ ಬಗೆ ಹೇಗೆ ಏನೋ ವಿಚಾರ ಭರತ ಅಂದ. ನೀನು ಭೂಮಿಯನ್ನು ಧಾರಣ ಮಾಡಿದ್ದೀಯಲ್ಲನೋ, ಹಾಗಾಗಿ ಸೀತಾದೇವಿ ಏನಿದ್ದಾಳೆ ಆ ಭೂಮಿಯ ಭಾಗವನ್ನು ಸ್ವಲ್ಪ ಎತ್ತರಿಸು. ಅವಾಗ ರಾಮಚಂದ್ರ ದೇವರಿಗೆ ಹಾರ ಹಾಕೋಕ್ಕಾಗತ್ತೆ ಅಂದ್ರೆ ಲಕ್ಷ್ಮಣ ಅಂತಾನೆ, ಆ ಬ್ರಹ್ಮಾಂಡವನ್ನ ಧರಿಸಿದ ನನ್ನನ್ನು ಧರಿಸಿದ ಮುಖ್ಯ ಪ್ರಾಣ ದೇವರನ್ನು ಧರಿಸಿದವನು ರಾಮಚಂದ್ರ. ಅವನಿಗೆ ಗೊತ್ತಾಗಲ್ವಾ ನಾನು ಈ ಭಾಗವನ್ನು ಹೇಗೆ ಬೆಳೆಸ್ತಾ ಹೋಗ್ತೇನೆ, ಆ ಭಾಗದಲ್ಲಿ ತಾನು ವಿಶ್ವರೂಪ ಧಾರಣೆ ಮಾಡ್ತಾ ಹೋಗ್ತಾನೆ. ಸಿಗೋದೇ ಇಲ್ಲ, ಇದು ಆಗದೇ ಇರುವ ಕೆಲಸ. ಇದು ಬೇರೆ ಉಪಾಯ ಮಾಡೋಣ ಅಂತ ಹೇಳಿ ರಾಮಚಂದ್ರ ದೇವರನ್ನ ಧ್ಯಾನ ಮಾಡ್ತಾ ಇದ್ದಕ್ಕಿದ್ದ ಹಾಗೆ ರಾಮಚಂದ್ರ ರಕ್ಷಣೆ ಮಾಡುವಂತೇಳಿ ಲಕ್ಷ್ಮಣ ತಕ್ಷಣ ರಾಮಚಂದ್ರ ದೇವರ ಪಾದಕ್ಕೆ ನಮಸ್ಕಾರ ಮಾಡದಂತ. ನಮಸ್ಕಾರ ಮಾಡಿದವರನ್ನ ಅವರನ್ನು ವಿಶೇಷವಾಗಿ ಮತ್ತೆ ಅನುಗ್ರಹ ಮಾಡಿ 2 ಕೈಗಳನ್ನ ಹಿಡಿದು ಮತ್ತೆ ಅವರನ್ನು ಎಬ್ಬಿಸಬೇಕು ಅಂತ ರಾಮಚಂದ್ರ ದೇವರು ಬಗ್ಗಿದ್ರಂತೆ. ತಕ್ಷಣ ಸೀತಾದೇವಿ ತಾನು ಆಮ್ಲಾನ ಪಂಕಜಮಾಲವನ್ನು ಹಾಕಿದಳು. ವೈಭೋಗವಾದ ರೀತಿಯಲ್ಲಿ ಕಲ್ಯಾಣ ಮಹೋತ್ಸವ ನಡೆದಿದೆ. ಭಗವಂತ ಆ ಸಮಯದಲ್ಲಿ ಎಲ್ಲ ಭಕ್ತರನ್ನು ಉದ್ಧರಿಸಿದ ಅಂತ ಹೇಳಿ ಹೀಗೆಲ್ಲ ಸ್ತೋತ್ರವನ್ನು ಮಾಡಿಕೊಟ್ಟಿದ್ದಾರೆ. ತುಂಬಾ ಸುಂದರವಾದಂತಹ ಲೀಲಾ. ಇನ್ನು ಸೀತಾದೇವಿಯ ಮಹಿಮೆ ತುಂಬಾ ಸುಂದರವಾದ ರೀತಿಯಲ್ಲಿ ಅವಳ ರೂಪ, ಅವಳ ಸೌಂದರ್ಯ, ಅವಳ ಅವಯವಗಳು, ಅವಳ ಸಾಧನೆ ಮಾಡಿದಂತಹ ಕ್ರಿಯಾದಿಗಳನ್ನೆಲ್ಲ ಮುಂದಿನ ಸ್ತೋತ್ರದಲ್ಲಿ ಅದನ್ನು ವರ್ಣನೆ ಮಾಡಿಕೊಟ್ಟಾರೆ. ಕಾಂತಾರ ಗೇಹ ಖಲ ಕಾಂತಾರ ತದ್ವದನ ಕಾಂತಾಲ ಕಾಂತ ಕಶರಂ ಕಾಂತಾರ ಯಾಂಬುಜನಿ ಕಾಂತಾಂಡ್ವ ವಾಯವಿಧು ಕಾಂತಾಶ್ವ ವಾದಿಪಹರೇ ಕಾಂತಾಳಿ ಲೋಲದಲ ಕಾಂತಾಭಿಶೋಭಿತಿಲ ಕಾಂತಾಭವಂತ ಮನುಷಾ ಕಾಂತಾನುಯಾನ ಜಿತ ಕಾಂತಾರ ದುರ್ಗಕಟಿ ಕಾಂತಾರ ಮಾತ್ವವತು ಮಾಂ ಅಂಬುಜನಿ ಕಾಂತ ಅನ್ನೋ ವಾಯುವಿಧ ಕಾಂತಾಶ್ವ ಬಾಧಿಪ. ಅಂಬುಜನಿ ಕಾಂತ ಅಂದ್ರೆ ಕಮಲ ಸದೃಶನಾದ, ಕಮಲಕ್ಕೆ ಬಂಧುವಾದವನು ಅಂದ್ರೆ ಏನು ಅರ್ಥ ಆಗಿಲ್ಲ. ಕಮಲ ಬಂಧು ಅಂದ್ರೆ ಏನು ಅಂದ್ರೆ ಸೂರ್ಯನ ಕಿರಣ ಬಿದ್ದಾಗ ಕಮಲ ವಿಕಾಸ ಹೊಂದುತ್ತಲ್ಲ, ಹಾಗೆ ಭಗವಂತನೇನು ಸೂರ್ಯಕೋಟೆ ಪ್ರಕಾಶಮಾನ ಅಂತ ಅವನ ಅಮೃತಮಯವಾದ ದೃಷ್ಟಿ ಬಿದ್ದಾಗ ತಾಯಿ ಹಸನ್ಮುಖಿಯಾಗಿ ಲೋಕದಲ್ಲಿ ಎಲ್ಲರಿಗೂ ಆನಂದವನ್ನು ಕೊಡುವಂತೆ ಕಂಡಿದ್ದಾಳೆ ಅಂತ ಸ್ತೋತ್ರ ಮಾಡ್ತಾರೆ.
ಸೂರ್ಯನಂತೆ ಪ್ರಕಾಶಮಾನನಾದರೂ ಕೂಡ ಚಂದ್ರನಂತಹ ಪ್ರಕಾಶ ಆಹ್ಲಾದಕರನಾಗಿರುವಂಥವನು. ಇನ್ನು ಹೇಗೆ ಕಂಡಳು ತಾಯಿ ಆ ಪರಮಾತ್ಮನ ಮುಂದೆ ಅಂತಂದ್ರೆ ನಕ್ಷತ್ರ ಅಧಿಪತಿಯಾದ ಚಂದ್ರನಂತೆ ತಾನು ಪರಮಸ್ಫುರದ್ರೂಪಿಯಾಗಿ ಕಂಡಿದ್ದಾಳೋ. ಹರೇ ಶ್ರೀಹರಿ ನಾರಾಯಣ ರೂಪಿಯಾದಂತಹ ಭಗವಂತನೇ ಕಾಂತಾರ ಲೋಲಿದಲೆ ಕಾಂತಾರ ಶೋಭೆ ತಿಲಕಾಂತ. ಕಾಂತ ಅಂದರೆ ಅತ್ಯಂತ ಪರಮಸುಂದರವಾದ ಮನೋಹರವಾದಂತಹ ದುಂಬಿಗಳು. ಇವೆಲ್ಲ ಏನಿವೆ, ದುಂಬಿಗಳು ಏನು ಮಾಡ್ತಾರೆ, ಒಂದೇ ಬಾರಿ ಕಮಲದಲ್ಲಿ ಹೂವುಗಳಲ್ಲಿರುವ ರಸವನ್ನು ಒಂದೇ ಬಾರಿ ಸ್ವೀಕಾರ ಮಾಡೋದಿಲ್ಲ ಅಂತ. ಒಂದು 4 ಸುತ್ತಾಕತ್ತೆ, ಒಂದು ಸ್ವಲ್ಪ ರಸ ಸ್ವೀಕಾರ ಮಾಡ್ತದೆ, ಮತ್ತೊಂದು 4 ಸುತ್ತತ್ತೆ, ಒಂದು ಸ್ವಲ್ಪ ರಸವನ್ನು ಕುಡಿಯುತ್ತಂದು. ಹಾಗೆ ರಾಮಚಂದ್ರ ದೇವರಲ್ಲಿರುವಂತಹ ಸೌಂದರ್ಯ, ಅವರಲ್ಲಿರುವಂತಹ ಗುಣಗಳು, ಅವರಲ್ಲಿರುವಂತಹ ನಾನಾ ತರಹದ ಮಹಿಮೆಗಳು, ಇವುಗಳನ್ನ ಏಕಕಾಲದಲ್ಲಿ ಎಲ್ಲವೂ ಸ್ವೀಕಾರ ಮಾಡ್ತಾ ಇಲ್ಲಂತೆ. ಒಂದೊಂದೇ ಗುಣವನ್ನ ನೋಡ್ತಾಳೆ. ಆ ಸ್ವಾಮಿ ಎಂತಹ ರೂಪ, ಎಂತಹ ಸೌಂದರ್ಯ, ಆ ಸೌಂದರ್ಯದ ಪ್ರಪಂಚದಲ್ಲಿ ನಿನಗಿದ್ದಷ್ಟು ಸೌಂದರ್ಯ ಜೀವನದಲ್ಲಿ ಇನ್ಯಾರಲ್ಲೂ ಬರಲು ಸಾಧ್ಯವಿಲ್ಲ. ಎಂತಹ ಕೋಮಲವಾದಂತಹ ನಿನ್ನ ಶರೀರ, ಅದೆಂತಹ ಕಣ್ಣು, ಅದೆಂತಹ ಹುಬ್ಬು, ಅದೆಂತಹ ನಾಸಿಕ, ಆ ಮೂಗು, ಆ ಕಪೋಲ, ಆ ತುಟಿ, ಆ ಒಂದು ದಂತಗಳು ಎಲ್ಲವೂ ಕೂಡ ನಿನ್ನನ್ನು ನೋಡಿ ಹೀಗೆ ಪ್ರಪಂಚದಲ್ಲಿ ಸೃಷ್ಟಿ ಮಾಡಬೇಕು ಅಂತಂತ ನಿನ್ನನ್ನು ನೋಡೇ ಎಲ್ಲ ಸೃಷ್ಟಿ ಮಾಡಬೇಕು. ಆ ರೀತಿಯಲ್ಲಿ ನಿನ್ನ ಅವಯವಗಳೆಲ್ಲ ಅಷ್ಟು ಸುಂದರ ಅಂತ ಹೇಳಿ ಒಂದೊಂದಲ್ಲೇ ನೋಡಬೇಕು, ಸ್ತೋತ್ರ ಮಾಡಬೇಕು. ಪರಮ ಸುಂದರ, ಹಾಗಾಗಿ ನಿನಗೊಂದು ನಮಸ್ಕಾರ. ಸರ್ವೋತ್ತಮನಾದ ಕಾರಣ ನಿನಗೊಂದು ನಮಸ್ಕಾರ. ನೀನು ಸರ್ವಜ್ಞನಾದ ಕಾರಣ ನಿನಗೊಂದು ನಮಸ್ಕಾರ. ಎಲ್ಲ ಜೀವರ ಅಂತರ್ಗತನಾಗಿ ಅವರಿಗೆ ರಕ್ಷಕನಾದ ಕಾರಣ ನಿನಗೊಂದು ನಮಸ್ಕಾರ. ಸರ್ವ ಜೀವ ಪ್ರೇರಕನಾದ ಕಾರಣ ನಿನಗೊಂದು ನಮಸ್ಕಾರ. ವೇದ ಪ್ರತಿಪಾದ್ಯನಾದ ಕಾರಣ ನಿನಗೊಂದು ನಮಸ್ಕಾರ. ಲೋಕದಲ್ಲಿ ಎಲ್ಲರಿಗೂ ಬಂಧನದಲ್ಲಿರ್ತಾರೆ, ಬಂಧನ ಪರಿಹಾರ ಮಾಡಿಕೊಂಡು ಮೋಕ್ಷವನ್ನು ಹೊಂದೋದಕ್ಕೋಸ್ಕರ ಅವರಿಗೆಲ್ಲ ಚಿಂತನೆ ಕೊಟ್ಟಿರ್ತೀಯ. ನನಗೆ ಬಂಧನವೂ ಇಲ್ಲ, ಮೋಕ್ಷವನ್ನು ಹೊಂದಬೇಕೆನ್ನುವ ಚಿಂತನೆಯೂ ಇಲ್ಲ. ಯಾಕೆ ನಾನು ನಿತ್ಯ ಮುಕ್ತಳನ್ನಾಗಿ ಮಾಡಿದ್ದೀಯ, ಈ ಸುಖಾದಿಗಳನ್ನು ಕೊಡ್ತಾ ಇದ್ದೀಯ, ಹಾಗಾಗಿ ನಿನಗೊಂದು ನಮಸ್ಕಾರ ಅಂತ. ಇನ್ನು ತುಂಬಾ ಇದೆ, ವ್ಯಾಖ್ಯಾನಕಾರರು ತುಂಬಾ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಈ ತರಹ ರೀತಿಯಲ್ಲಿ ಕಾಣುವಂತಹ ಸ್ವಾಮಿ ಆ ದುಂಬಿಯಂತೆ ಲೋಲತು ಚಂಚಲವಾಗಿದೆ. ಅದು ಅಲಕ ಆ ತಾಯಿಯ ರೋಮಗಳೆಲ್ಲ ಹೇಗಿವೆ ಅಂತಂದ್ರೆ ತುಂಬಾ ಗುಂಗುರುವಾದಂತಹ ಇದರಿಂದ ರೋಮಗಳಿಂದ ಯುಕ್ತವಾದಂತಹ ರೇಷ್ಮೆ ಕುಚ್ಚು ಅನ್ನಬೇಕು, ಅಷ್ಟು ಪರಮ ಸುಂದರ. ಅದು ಕೂಡ ದೃಷ್ಟಾಂತ ಚಿಕ್ಕದಾಗುತ್ತೋ ಏನೋ ತಾಯಿಯ ರೋಮಗಳ ಮುಂದೆ. ಅಂತಹ ಪರಮಸುಂದರವಾದಂತಹ ಅಭಿಶೋಭಿತ ಪರಮಸುಂದರವಾದ ರೀತಿಯಲ್ಲಿ ಕಾಣ್ತಾ ಇರುವಂತಹ ತಿಲಕಾಂತ, ಅವಳ ತಿಲಕ ಪ್ರಾಂತ ಎಷ್ಟು ಸುಂದರವಾಗಿರುತ್ತದೆ. ಗೋಪಿಚಂದನ ಮುದ್ರಾ, ಅದರ ಮೇಲೆ ಆ ವಿಶೇಷವಾಗಿ ಕುಂಕುಮವನ್ನು ಧಾರಣ ಮಾಡಿರಬೇಕು. ಎಷ್ಟೋ ಜನ ಈ ಕುಂಕುಮದ ವಿಚಾರದಲ್ಲೇ ಎಷ್ಟೋ ಜನ ಎಡವು ಬಿಡುತ್ತಾರೆ ಸ್ತ್ರೀಯರಾದವರು. ಇದನ್ನ ಗೋಪಿಚಂದನವನ್ನ ಇನ್ನೊಬ್ಬರಿಗೆ ಕಣ್ಣಿಗೆ ಕಾಣಬಾರದು, ಅದನ್ನು ಹಚ್ಚಿಕೊಂಡು ಅದರ ಮೇಲೆ ಕುಂಕುಮವನ್ನು ಹಚ್ಚಿದಾಗ ಲಕ್ಷ್ಮೀನಾರಾಯಣ ಇಬ್ಬರ ಸನ್ನಿಧಾನವೂ ಬರುತ್ತದೆ. ನಾವು ಅದು ಬರೀ ಕುಂಕುಮ ಹಚ್ಕೊಂಡ್ರೆ ಅಲಕ್ಷ್ಮೀ ಸನ್ನಿಧಾನ ಅಂತಂತಾರೆ. ಇನ್ನು ಟಿಕ್ಲಿ ಇಕ್ಲಿ ಅಂತಿಂತದೆಲ್ಲ ಇಟ್ಕೊಂಡ್ರೆ ತಿಳಿಬೇಡ್ರಿ, ಯಾರನ್ನು ಉದ್ದೇಶ ಇಟ್ಕೊಂಡು ಬೈತಾ ಇಲ್ಲ. ಶಾಕನಿ ಡಾಕನಿ ಮೊದಲಾದವರು ಎಲ್ಲರೂ ಪ್ರವೇಶ ಮಾಡೋದಕ್ಕೆ ಅವಕಾಶ ಆಗತ್ತಂತ. ಆದಷ್ಟು ನಾವು ಸಾಧನೆ ಮಾಡೋಣ. ಉತ್ತಮವಾದಂತಹ ಏನು ದೇವರು ಜ್ಞಾನಿಗಳು ಸಂಪ್ರದಾಯಬದ್ಧವಾಗಿ ನಮಗೇನು ಹಾಕಿಕೊಟ್ಟಿದ್ದಾರೆ ಅದನ್ನ ಪ್ರಯತ್ನವನ್ನು ಮಾಡೋಣ. ಆ ಭಗವತ್ ಚಿಂತನೆಯನ್ನು ಮಾಡೋಣ. ಆ ತಾಯಿಯ ಸೌಂದರ್ಯ ನಿಜವಾಗಲೂ ಭಗವಂತನಿಗೆ ಅರ್ಪಿತವಾದಂತಹ ಆ ಕುಂಕುಮವನ್ನ ಪರಮಸುಂದರವಾದಂತಹದ್ದನ್ನು ತಾನು ಧಾರಣೆ ಮಾಡಿದ್ದಾಳೆ. ನೋಡ್ತಾ ಇದ್ರೆ ನಿಜವಾಗಲೂ ಉದ್ದವಾದಂತಹ ಕುಂಕುಮ ಆ 2 ಹುಬ್ಬಿನ ಮಧ್ಯದಲ್ಲೇ ಬರ್ತದೆ. ಎಷ್ಟೋ ಜನ ಅಲ್ಲೇ ಹಚ್ಕೊಳ್ತಾರೆ. 2 ಹುಬ್ಬಿನ ಮಧ್ಯದಲ್ಲಿ ಏನೂ ಇರಬಾರದು ಅಂತಾರೆ. ಏನಿದ್ರು ಇಷ್ಟು ಆಗಲ ದೇವರ ಹಣೆ ಕೊಟ್ಟಿರ್ತಾನೆ, ಅದರ ಮೇಲೇನೆ ಅದನ್ನು ಧಾರಣ ಮಾಡಬೇಕು ಅಂತ ಹೇಳ್ತಾರೆ. ಇಡೀ ಹಗಲ ಪೂರ್ತಿ ಬಿಡ್ತಾರೆ, ಇಷ್ಟು ಮಾತ್ರ ಇಲ್ಲಿ ಮಾತ್ರ ಹಚ್ಕೊಳ್ಳೋದು ತಪ್ಪು ಅಂತಲೇ ಶಾಸ್ತ್ರ. ಇದನ್ನೆಲ್ಲ ಹಾಗೇ ಧಾರಣವನ್ನು ಮಾಡಬೇಕು. ಆ ತಿಲಕವನ್ನು ಧಾರಣೆ ಮಾಡಿದಾಗ ಯಾವ ದೈತ್ಯರು ನಮ್ಮ ಹತ್ರ ಬರುವುದಿಲ್ಲ ಅಂತ, ಯಾವ ಅಪರಾಧಗಳು ನಮ್ಮಿಂದ ನಡೆಯೋದಿಲ್ಲ, ಸತ್ಕರ್ಮಗಳು ಮಾಡುವುದಕ್ಕೆ ತುಂಬ ಸಾಧನೆ ಆಗುತ್ತೆ ಅಂತ ವ್ಯಾಖ್ಯಾನಕಾರರು ಅಂತಾರೆ ಮಹಾನುಭಾವರು. ಆ ಪ್ರಯತ್ನವನ್ನು ಮಾಡೋಣ, ಆ ಸಾಧನೆ ಮಾಡೋಣ. ಈ ತಾಯಿಯಿಂದ ನೋಡಿ ನಾವು ಸತ್ಕರ್ಮಗಳಿಗೆ ವಿಶೇಷವಾಗಿ ಪ್ರವೃತ್ತರಾಗೋಣ ಅಂತಾರೆ. ಇನ್ನೆಂತಹ ಪರಮಸುಂದರವಾದಂತಹ ಅವಳ ಅವಯವಗಳು ದುರ್ಘಟಿಕ ಅಂತ. ದುರ್ಗಾ ಅವಳ ಹೃದಯ ಭಾಗ ಪರಮಸುಂದರ ಅಂತ ಅನ್ನೋದಕ್ಕೆ ಪರ್ವತದಂತೆ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಅವಳ ಉದರ ಭಾಗ ಪರಮಸುಂದರವಾದ ಸೂಕ್ಷ್ಮವಾದಂತಹ ಅವಳ ಉದರ, ಆಮೇಲೆ ಅವಳ ನೇತ್ರ ವಿಸ್ತಾರವಾದಂತಹ ನೇತ್ರ, ಅವಳ ಮೂಗು ಸಂಪಿಕೆಯಂತಹ ಮೂಗು, ಕಪೋಲ ತುಂಬಿಕೊಂಡಿರುವಂತಹ ಕಾಂತಾರ ಗೇಹ. ಅರಣ್ಯವಾಸಿಗಳು ಕೂಡ ಆ ದುರ್ಜನರ ರಾಕ್ಷಸರ ಕ್ರಿಯಾದಿಗಳನ್ನು ನೋಡಿ ನಾನಾ ತರಹದ ದುಃಖವನ್ನು ಅನುಭವಿಸಬೇಕಾದ್ರೆ ರಾಮಚಂದ್ರ ದೇವರು ಹೋಗಿ ಅವನ್ನೆಲ್ಲರನ್ನೂ ನಿಗ್ರಹ ಮಾಡ್ತಾರಂತೆ. ಯಾವುದಕ್ಕೆ? ಸೀತಾದೇವಿಯ ಪ್ರಾರ್ಥನಾನುಸಾರ ದುಷ್ಟ ನಿಗ್ರಹ ಮಾಡು, ಶಿಷ್ಟ ರಕ್ಷಣೆ ಮಾಡು ಅಂತ ಅವಳು ಬೇಡುವಂತಹ ಪ್ರಾರ್ಥನೆ. ಆ ಪ್ರಾರ್ಥನೆ ಮಾಡಬೇಕಾದ ಅವಳ ತುಟಿಗಳು, ಅವಳ ದಂತಗಳು ಹೇಗಿತ್ತು ಅಂತಂದ್ರೆ ಅದು ಆಧರಾಮೃತ ಪರಮಸುಂದರ. ಪದ್ದರಾಗ ಮಣಿಗಳ ಮಧ್ಯದಲ್ಲಿ ಈ ಮುತ್ತುಗಳನ್ನು ಸೇರಿಸಿದಂತೆ ಅಷ್ಟು ಸುಂದರವಾಗಿ ಇರುವಂತಹ ಅವಳ ಅವಧರಾಮೃತದಿಂದ, ಅವಳ ವದನಾರವಿಂದದಿಂದ ದೇವರನ್ನ ಸ್ತೋತ್ರ ಮಾಡ್ತಾ ಇರುವಂತಹ ತಾಯಿ
ಇನ್ನು ಹೇಗಿದ್ದಾರೆ? ರಟದ್ವದನ, ಆ ಸ್ವಾಮಿಯ ಮುಖಕಮಲವೆಂಬಂತಹ ಇದನ್ನ ನೋಡ್ತಾ ನೋಡ್ತಾ ಗುಂಗುರವಾದ ರೋಮಗಳಿಂದ ತನ್ನ ಪರಮಸುಂದರವಾದ 2 ಹಸ್ತಗಳಿಂದ ಆ ಪರಮಾತ್ಮನನ್ನ ನೋಡ್ತಾ ಇದ್ದಾಳಂತೆ. ಆ ನೋಡೋದು ಹೇಗಿದೆ ಅಂತಂದ್ರೆ, ಬಾಣವನ್ನು ಹಾಕಿದಾಗ ಎದೆಗೆ ಅದರಿಂದ ನಾಟಿ ಏನಾಗಬೇಕು, ಮುಂದಿನ ಕಾರ್ಯಗಳು ದುಷ್ಟ ನಿಗ್ರಹವೂ ಆಗಬೇಕು. ಅದರಿಂದ ಈ ತಾಯಿಯ ದೃಷ್ಟಿ ಅಥವಾ ಭಗವಂತನ ದೃಷ್ಟಿ ಆ ತಾಯಿಯ ಮೇಲೆ ಬಿದ್ದಾಗ ಆ ಭಗವಂತನ ದೃಷ್ಟಿಗೆ ಎಷ್ಟೋ ಜನ ರಾಕ್ಷಸರು ಅಲ್ಲಿ ಹತರಾದರೆ ಇವಳಿಗೆ ವಿಶೇಷವಾದ, ಅದರಿಂದ ಆ ಭಗವಂತನ ದೃಷ್ಟಿಯಿಂದ ಇವಳಿಗೊಂದು ವಿಶೇಷವಾದ ಆನಂದ ಅಂತ 2-3 ತರಹದ ಅರ್ಥಗಳು ಅನ್ವಯಗಳು ಮಾಡಿದ್ದಾರೆ. ಭಗವಂತನ ದೃಷ್ಟಿ ದುಷ್ಟ ನಿಗ್ರಹವೂ ಮಾಡ್ತದೆ, ಶಿಷ್ಟ ರಕ್ಷಣೆಯೂ ಮಾಡುತ್ತದೆ ಅನ್ನುವ ಅರ್ಥದಲ್ಲಿ ದುಷ್ಟ ಶಿಕ್ಷಣೆ ಮಾಡಿ ಆ ಭಗವಂತನ ದೃಷ್ಟಿಯಿಂದ ಭಗವದ್ಭಕ್ತರನ್ನು ಉದ್ಧಾರ ಮಾಡಿದ. ಶಿಷ್ಟ ರಕ್ಷಣಾ ವಿಚಾರದಲ್ಲಿ ಅವರನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಬೇಡಿಕೊಂಡವಳೇ ಸೀತಾದೇವಿ. ಹಾಗಾಗಿ ಅವಳ ಮೇಲೆ ವಿಶೇಷವಾದ ಒಂದು ಪ್ರೀತಿಯಿಂದ, ಒಂದು ಭಕ್ತಿಯಿಂದ, ಅಂದರೆ ಭಕ್ತಿ ಅವಳು ಮಾಡಿದ್ದಕ್ಕೆ ಇವನು ಒಂದು ವಿಶೇಷವಾದ ಒಂದು ವಾತ್ಸಲ್ಯದಿಂದ ಪ್ರೀತಿಯಿಂದ ಅವಳನ್ನು ನೋಡಿದ್ದಾನೆ. ನೋಡಿದಾಗ ಅವಳಲ್ಲಿ ಏನೋ ಒಂದು ವಿಕಾರ, ಅರ್ಥಾತ್ ಹಸನ್ಮುಖಿಯಾಗಿ ಪರಮಾತ್ಮನನ್ನು ಕಂಡಿದ್ದಾಳೆ. ತಲೆ ಎತ್ತಿ ನೋಡ್ತಾ ಇಲ್ಲಂತೆ, ತಲೆ ಬಗ್ಗೆಯೇ ನಿಂತುಕೊಂಡಿದ್ದಾಳಂತೆ. ಯಾಕೆ ಅಂದ್ರೆ ಅವನ ಪಾದಾರವಿಂದಗಳಲ್ಲೇನೆ ಅನಂತ ಲೀಲೆಗಳನ್ನೆಲ್ಲ ಕಾಣ್ತಾ ಇದ್ದಾಳಂತಲ್ಲಿ. ಹಾಗಾಗಿ ಆ ಅವಯವದಲ್ಲಿ ಏನು ಭಗವಂತನ ಲೀಲೆಗಳನ್ನು ಕಾಣ್ತಾ ಇದ್ದಾಳೆ, ಅದನ್ನು ಬಿಟ್ಟು ತಲೆ ಎತ್ತಿ ಮತ್ತೆ ಮುಖಾರವಿಂದ ನೋಡೋದಕ್ಕೆ ಅವಳಿಗೆ ಆಗ್ತಾನೆ ಇಲ್ಲಂತೆ. ಹಾಗಾಗಿ ತಲೆ ಬಗ್ಗೆ ಅಭಿಪ್ರಾಯ ಗಂಡನ ಮುಂದೆ, ತಂದೆ ತಾಯಿಯ ಮುಂದೆ, ಅತ್ತೆ ಮಾವಂದರ ಮುಂದೆ, ಗುರುಗಳ ಹಿರಿಯರ ಮುಂದೆ ನಾವು ಯಾವತ್ತು ತಲೆ ಬಾಗಿ ನಿಲ್ಲಬೇಕೇ ಹೊರತು ತಲೆಯನ್ನ ಎತ್ತಿಕೊಂಡು ನಾವು ಅಹಂಕಾರದಿಂದ ಅವರೊಂದು ಎದೆ ಶಟ್ಟಿಸಿಕೊಂಡು ಹಾಗೆಲ್ಲ ನಿಲ್ಲುವುದು ಉಚಿತವಲ್ಲ ಅನ್ನುವ ಈ ಅಭಿಪ್ರಾಯದಲ್ಲೆಲ್ಲ ಸೀತಾದೇವಿ ನಮಗಿದನ್ನು ಉಪದೇಶವನ್ನು ನೀಡಿದ್ದಾಳೆ, ಅನುಗ್ರಹ ಮಾಡಿದ್ದಾಳೆ ಅಂತ ಇದನ್ನು ಸ್ತೋತ್ರ ಮಾಡ್ತಾ, ಇಂತಹ ತಾಯಿ ಯಾವಾಗಲೂ ಕೂಡ ಪಾತಿವ್ರತ್ಯವನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಅಂತ ತೋರಿಸಿಕೊಟ್ಟು ಪೂರ್ಣಾನುಗ್ರಹ ಮಾಡುವಂತಹ ಹೇ ಜಗನ್ಮಾತೆ ಸೀತಾದೇವಿ ಜನಕರಾಜನ ಪುತ್ರಿ ನೀನು ಅಲ್ಲ ನಿಜವಾಗಲು. ಯಾಕೆಂದ್ರೆ ಸಾಮಾನ್ಯಳಂತೆ ಪ್ರಾದುರ್ಭವಿಸಿದವಳಲ್ಲ. ಶ್ರೀನಿವಾಸ ಕಲ್ಯಾಣ ಕೇಳಿರ್ತೀರಿ ನೀವೆಲ್ಲ. ಹೇಗೆ ಅವತಾರ ಮಾಡಿದ್ಲು ಇವಳು? ಅವತಾರ ಮಾಡಬೇಕಾದ ಪ್ರಸಂಗ ಪದ್ಮಾವತಿ ವಿಚಾರವನ್ನು ಹೇಳಬೇಕಾದಾಗ ಪುರಾಣಾಂತರದಲ್ಲಿ ಬಹಳ ವಿಚಾರಗಳಿದೆ. ಸೀತಾದೇವಿನೇ ಮುಂದೆ ಅನೇಕ ವರ್ಷಗಳ ಕಾಲ ಭಗವಂತನ ಪ್ರಾರ್ಥನೆ ಮಾಡಿಕೊಂಡಾಗ ಅವಳೇ ಅವತಾರ ಮಾಡಬೇಕು ಅಂದಾಗ ಈ ಅಷ್ಟದಳ ಪದ್ಮದಲ್ಲಿ ತಾನು ಪ್ರಾದುರ್ಭೂತಳಾಗ್ತಾಳೆ ಅಂತ ಪದ್ಮಾವತಿ ವಿಚಾರದಲ್ಲೂ ಅದನ್ನು ವರ್ಣನೆ ಮಾಡ್ತಾರೆ. ಸೀತಾದೇವಿ ಅವತಾರ ಮಾಡಬೇಕಾದಾಗಲೂ ಅವಳು ಕೂಡ ಹೀಗೆ ಅಷ್ಟದಳ ಪದ್ಮದಲ್ಲೇನೇ ಪ್ರಾದುರ್ಭೂತಳಾಗಿದ್ದಾಳೆ. ಅಯೋನಿಜಳಾಗಿ ಭೂಮಿಯಿಂದ ಪ್ರಾದುರ್ಭೂತಳಾಗಿ ಉದ್ಧಾರ ಮಾಡಿದಂತಹ ರೂಪ. ಇಂತಹ ತಾಯಿ ನಮಗೂ ಕೂಡ ಈ ಉತ್ಪತ್ತಿ ನಾಶಗಳು ಇಲ್ಲದಂತೆ ಮಾಡು ತಾಯಿ. ನಮ್ಮ ಸಂಸಾರದಲ್ಲೂ ಕೂಡ ವಿಶೇಷವಾದಂತಹ ಒಂದು ದಾಂಪತ್ಯ ವಿಯೋಗಾದಿಗಳು ಇಲ್ಲದೇನೆ ವಿಶೇಷವಾದ ಸುಖವನ್ನ, ಶಾಂತಿಯನ್ನ, ಭಗವಂತನಲ್ಲಿ ಭಕ್ತಿಯನ್ನ ಕೊಟ್ಟು ನಮ್ಮನ್ನು ಉದ್ಧರಿಸು. ನೀನು ಹೇಗೆ ಭಗವಂತನನ್ನ ಉಪಾಸನೆ ಮಾಡ್ತಾ ಮಾಡ್ತಾ ಯಾವ ಉಪೇಕ್ಷೆ ಇಲ್ಲದೆ ಭಗವತ್ ಚಿಂತನೆ ಮಾಡ್ತಾ, ಯಾವ ಅಪೇಕ್ಷಾದಿಗಳಿಲ್ಲದೆ ನಿಷ್ಕಾಮ ಕರ್ಮದಿಂದ ಭಗವತ್ ಚಿಂತನೆ ಮಾಡ್ತಾ ಹೇಗೆ ಭಗವಂತನ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿದ್ದೀಯಾ, ಭಗವಂತನನ್ನೇ ಅನುಸರಿಸಿ ಹೇಗೆ ಜೀವನವನ್ನು ಮಾಡ್ತಾ ಇದ್ದೀಯಾ, ಆ ರೀತಿಯಲ್ಲಿ ನಾವು ಕೂಡ ನಿಷ್ಕಾಮಪೂರಿತವಾಗಿ ಭಗವತ್ ಪ್ರೀತಿಗಾಗಿ ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಕರ್ಮಗಳನ್ನು ಮಾಡುವಂತೆ ನಮ್ಮನ್ನು ಕೂಡ ಮಾಂ ಸಾತು. ಹೇ ಲಕ್ಷ್ಮೀದೇವಿ, ಸಕಲ ಸೀತಾಪತಿಯಾದಂತಹ ರಾಮಚಂದ್ರ ದೇವರೇ ಅಥವಾ ಲಕ್ಷ್ಮೀದೇವಿಯೇ ನಮ್ಮನ್ನು ಅವತ್ತು ಕಾಪಾಡಲಿ, ನಮ್ಮನ್ನು ಉದ್ಧರಿಸಲಿ, ನಮ್ಮ ಜೀವನ ಸಾರ್ಥಕ ಮಾಡಲಿ ಅಂತ ಆ ಮಹಾನುಭಾವರು ವರ್ಣನೆ ಮಾಡಿ ಕೊಟ್ಟಾರೆ. ಇಂತಹ ಸೀತಾದೇವಿಯ ಆ ರಾಮಚಂದ್ರ ದೇವರ ಒಂದು ಸ್ಮರಣೆಯನ್ನು ಮಾಡಿ ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳೋಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರಪಿತಂ ರಕ್ಷೀಯಮ್ಯಂತೆ ದುಃಖಾನಿ ಎನ್ನಾಮತಃ ಅಕ್ಷರೋ ಯೋಜರಃ ಸರ್ವದೇವಮೃತಃ ಕುಕ್ಷಿಗಂ ಯಸ್ಸ ವಿಶ್ವಂ ಸದಾಚಾರಿಗಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.